पुराणानाम् आलयं करुणालयं नमामि भगवत्पादं शङ्करं लोकशङ्करं भारती करुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारती। ಶ್ರೀ ಗುರುಭ್ಯೋ ನಮಃ. ಹಿಂದೆ ಆತ್ಮದರ್ಶನವನ್ನು ಮಾಡಿಕೊಂಡಂಥವನು ಹೇಗೆ ಇರ್ತಾನೆ, ಜೀವನ್ಮುಕ್ತನ ಸ್ಥಿತಿ ಯಾವ ರೀತಿಯಲ್ಲಿ ಇರುತ್ತದೆ ಎಂಬ ವಿವರಣೆಯನ್ನು ಶಂಕರರು ಸುದೀರ್ಘವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕೊನೆಯಲ್ಲಿ ಸ್ವಯಂ ಬ್ರಹ್ಮ, ಸ್ವಯಂ ವಿಷ್ಣು, ಸ್ವಯಂ ಇಂದ್ರ, ಸ್ವಯಂ ಶಿವ, ಸ್ವಯಮಿಶ್ವಮಿದಂ ಸರ್ವಂ ಸ್ವಸ್ಮಾದನ್ಯನ್ನ ಕಿಂಚನ, ಎಲ್ಲವೂ ನಾನೇ ಆಗಿದ್ದೇನೆ ಎಂಬಂತಹ ಯಾವ ಸರ್ವಾತ್ಮ ಭಾವವಿದೆಯೋ ಆ ಸರ್ವಾತ್ಮ ಭಾವವನ್ನು ಜ್ಞಾನಿಯಾದವನು ಅನುಭವಿಸುತ್ತಾನೆ. ಅಂತಃಸ್ವಯಂ ಒಳಗೂ ನಾನೇ, ಬಹಿಸ್ವಯಂ ಹೊರಗೂ ನಾನೇ, ಪುರಸ್ತಾತ್ ಎದುರುಗಡೆ ಇರುವವನೂ ನಾನೇ, ಸ್ವಯಮೇವ ಪಶ್ಚಾತ್ ಹಿಂದುಗಡೆ ಇರುವವನೂ ನಾನೇ, ಸ್ವಯಂ ಹ್ಯವಾಚ್ಯ ಉದಿಚ್ಯ ಅಂದರೆ ದಕ್ಷಿಣ ದಿಕ್ಕು, ಉತ್ತರ ದಿಕ್ಕು, ತಥಾ ಉಪರಿಷ್ಠಾತ್ ಮೇಲಿರುವವನೂ ನಾನೇ, ಕೆಳಗಿರುವವನೂ ನಾನೇ ಅಂದರೆ ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿಕೊಂಡಂತಹ, ಎಲ್ಲ ದಿಕ್ಕುಗಳಲ್ಲೂ ಇರುವಂತಹ ಯಾವ ಆತ್ಮವಸ್ತು ಇದೆಯೋ ಆ ಆತ್ಮವಸ್ತುವೇ ನಾನು ಎಂಬಂತಹ ಅನುಭವವನ್ನು ಅವನು ಪಡೆಯುತ್ತಾನೆ ಅಂತ ನಮಗೆ ತಿಳಿಸ್ಕೊಡ್ತಾರೆ. ವಸ್ತುತಃ ವಿಚಾರ ಮಾಡಿದರೆ ಈ ಎದುರುಗಡೆ, ಬಲಗಡೆ, ಎಡಗಡೆ, ಹಿಂದುಗಡೆ ಇವೆಲ್ಲ ಒಂದು ಉಪಾಧಿಯನ್ನು ಇಟ್ಟುಕೊಂಡಾಗ ಮಾತ್ರ ಆ ವಿಭಾಗಗಳು ಕಂಡುಬರುತ್ತವೆ. ಹೇಗೆ ಮಹಾಕಾಶವನ್ನು ಘಟದಲ್ಲಿ ನೋಡಿದಾಗ ಅದು ಘಟಾಕಾಶ, ಮನೆಯಲ್ಲಿ ನೋಡಿದಾಗ ಮನೆಯ ಆಕಾಶ, ಒಂದಾದ ಆಕಾಶ ಉಪಾಧಿಯಿಂದ ಭೇದವಾಗುತ್ತದೆಯೋ, ಭೇದವಿಲ್ಲದೇ ಇದ್ದರೂ ಉಪಾಧಿಯನ್ನು ಆಧರಿಸಿ ಭೇದದ ವ್ಯವಹಾರ ಇರುತ್ತದೆಯೋ, ಅಂದರೆ ಆತ್ಮನ ದೃಷ್ಟಿಯಲ್ಲಿ ಅದು ಮೇಲೆ ಕೆಳಗೆ ಎಡ ಬಲ ಯಾವುದೂ ಇಲ್ಲ ಸರ್ವಾತ್ಮಭಾವವಾದಾಗ. ಆದರೆ ನಾವು ನಮ್ಮ ಎದುರುಗಡೆ, ನಮ್ಮ ಹಿಂದೆ, ನಮ್ಮ ಮುಂದೆ ಅಂತ ಯಾವ ಭೇದವನ್ನು ಕಲ್ಪಿಸಿಕೊಂಡಿದ್ದೇವೋ ಆ ಭೇದವನ್ನು ಅನೂದಿಸಿ, ಭೇದವನ್ನು ಇಟ್ಟುಕೊಂಡು ಈ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಮುಟ್ಟಲಿ, ಆತ್ಮಜ್ಞಾನವನ್ನು ಪಡೆದ ಮೇಲೆ ಯಾವ ರೀತಿಯ ಅನುಭವ ನಮಗೆ ಬರುತ್ತೆ ಎಂಬುದನ್ನು ಈಗ ಅಜ್ಞಾನದ ಹಂತದಲ್ಲಿ ನಾವು ತಿಳ್ಕೊಳ್ಳಿ ಅಂತ ಶಂಕರರು ಹೀಗೆ ಹೇಳ್ತಾ ಇದ್ದಾರೆ. ಹೊರತು ಆತ್ಮಜ್ಞಾನವಾದ ಮೇಲೆ ಮೇಲೆ ಕೆಳಗೆ ಎಂಬಂತಹ ಯಾವ ಭೇದವೂ ಇರೋದಿಲ್ಲ. ಅಂದರೆ ಆತ್ಮಜ್ಞಾನ ಬರೋಕ್ಕಿಂತ ಹಿಂದೆ ಇತ್ತ ಅಂದರೆ ನಿಜವಾಗಿಲ್ಲ, ಅಜ್ಞಾನದಿಂದ ಕಲ್ಪಿತವಾಗಿದೆ. ಇದನ್ನೇ ಇನ್ನೊಂದು ಉದಾಹರಣೆಯಿಂದ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಸಮುದ್ರಕ್ಕೆ ನಾವು ಹೋಗ್ತೇವೆ, ಸಮುದ್ರದಲ್ಲಿ ಏನು ನೋಡ್ತೇವೆ? ಅಲೆಯನ್ನು ನೋಡ್ತೇವೆ. ಒಂದಾದ ಒಂದು ನಂತರದಲ್ಲಿ ಅಲೆಗಳು ತೀರಕ್ಕೆ ಬಂದು ನಮ್ಮನ್ನು ಬಡಿಯುತ್ತವೆ. ಆ ಅಲೆಯ ಜೊತೆಗೆ ಬೆಳ್ಳಗಿನ ನೊರೆಯೂ ಬರುತ್ತೆ. ಆ ಮಧ್ಯದಲ್ಲಿ ಸುಳಿಗಳೂ ಇರ್ತವೆ. ಆ ನೊರೆಯ ಜೊತೆಯಲ್ಲಿ ಗುಳ್ಳೆಗಳು ಕಾಣ್ತವೆ. ಇಲ್ಲೊಂದು ಪ್ರಶ್ನೆ, ಆ ಅಲೆ, ಆ ನೊರೆ, ಆ ಸುಳಿ, ಆ ಗುಳ್ಳೆ ಎಲ್ಲಿ ಇದೆ ಎಂಬ ಪ್ರಶ್ನೆಗೆ ಉತ್ತರ
ಸಮುದ್ರದಲ್ಲಿ ಇದೆ. ಹಾಗಾದರೆ ಸಮುದ್ರ ಇವುಗಳಿಗಿಂತ ಬೇರೆಯೋ ಅಥವಾ ಸಮುದ್ರವೇ ಈ ಆಕಾರದಲ್ಲಿ ತೋರುತ್ತದೆಯೋ ಎಂಬಂತಹ ವಿಮರ್ಶೆಯನ್ನು ಮಾಡಿದಾಗ ನಮ್ಮ ಮನಸ್ಸಿಗೆ ತಿಳಿಯೋದೇನು? ಸಮುದ್ರವೇ ಇರುವುದು ಒಂದು, ಅದು ಅಲೆಯಾಗಿ ಕಾಣುತ್ತದೆ, ನೊರೆಯಾಗಿ ತೋರುತ್ತದೆ, ಸುಳಿಯಾಗಿ ನಮ್ಮ ಅನುಭವಕ್ಕೆ ಬರುತ್ತದೆ, ಗುಳ್ಳೆಯಂತೆ ತೋರುತ್ತದೆ. ಇರುವಂತಹ ಒಂದು ಸಮುದ್ರ ಬೇರೆ ಬೇರೆ ರೀತಿಯಲ್ಲಿ ಆಕಾರವನ್ನು ಹೊಂದಿದಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ಗುರುತಿಸಿ ಬೇರೆ ಬೇರೆ ಹೆಸರನ್ನು ಕೊಡ್ತೇವೆ. ಇದನ್ನು ಏಕೆ ಶಂಕರರು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಇದೇ ರೀತಿಯಲ್ಲಿ ಆತ್ಮವಸ್ತು ಹೇಳೋದು ಒಂದೇ. ಆ ಆತ್ಮವಸ್ತುವನ್ನು ಸರಿಯಾಗಿ ತಿಳಿಯದೇ ಇರುವ ಕಾರಣ ನಾವು ಬೇರೆ ಬೇರೆ ರೀತಿಯಲ್ಲಿ ಆತ್ಮನನ್ನು ನೋಡ್ತೇವೆ. ಸಮುದ್ರವನ್ನು ಸಮುದ್ರವಾಗಿ ನೋಡದೆ ಅಲೆಯಾಗಿ, ನೊರೆಯಾಗಿ, ಸುಳಿಯಾಗಿ, ಗುಳ್ಳೆಯಾಗಿ ಹೇಗೆ ನೋಡ್ತೇವೋ ಹಾಗೆ ಆತ್ಮವಸ್ತುವನ್ನು ಸರಿಯಾಗಿ ಅರಿಯದೆ ದೇಹವಾಗಿ, ಇಂದ್ರಿಯವಾಗಿ, ಮನಸ್ಸಾಗಿ, ಇನ್ನು ಹೊರಗಡೆಯ ಉಪಾಧಿಗಳಾಗಿ ಹೆಂಡತಿ, ಮಕ್ಕಳು, ಮನೆ, ವಾಹನ, ಬಂಗಾರ, ಆಸ್ತಿ, ಐಶ್ವರ್ಯ, ಹೆಸರು, ಹೀಗೆ ಬೇರೆ ಬೇರೆ ಉಪಾಧಿಗಳನ್ನು ಕಲ್ಪಿಸಿಕೊಂಡು ನೋಡ್ತೇವೆ. ವಸ್ತುತಃ ವಿಚಾರ ಮಾಡಿದರೆ ಇರುವಂತಹ ವಸ್ತು ಚಿದಾತ್ಮ ಒಂದೇ. ಆ ಒಂದನ್ನು ಸರಿಯಾಗಿ ಅರಿಯದ ತಪ್ಪಿಗೆ ಬೇರೆ ಬೇರೆಯ ಅನುಭವವನ್ನು ಅನುಭವಿಸ್ತೇವೆ. ಇದು ಮಿಥ್ಯಾ. ಇದನ್ನೇ ಬ್ರಹ್ಮಸೂತ್ರದಲ್ಲಿ ಅನನ್ಯತ್ವಾಧಿಕರಣದ ಹಿಂದಿನ ಅಧಿಕರಣ ಭೋಕ್ತಾಪತ್ಯಧಿಕರಣ ಅಂತ, ಅಲ್ಲಿ ಇದೇ ಉದಾಹರಣೆಯನ್ನು ಕೊಡ್ತಾರೆ. ಯಾವ ಉದಾಹರಣೆಯನ್ನು? ಸಮುದ್ರದ ಉದಾಹರಣೆಯನ್ನು. ಆ ಉದಾಹರಣೆಯನ್ನು ನೆನಪು ಮಾಡಿಕೊಂಡು ಬೇರೆಯ ಒಂದು ಪ್ರಸಂಗದಲ್ಲಿ ಇದನ್ನು ಶಂಕರರು ಇಲ್ಲಿ ಹೇಳ್ತಾರೆ. ನೋಡೋಣ. 391ನೇ ಶ್ಲೋಕ. ತರಂಗ ಫೇನ ಭ್ರಮಬುದ್ಬುದಾದಿ ಸರ್ವಂ ಸ್ವರೂಪೇಣ ಜಲಂ ಯಥಾ ತಥಾ ಚಿದೇವ ದೇಹಾದ್ಯಹಮಂತಮೇತತ್ ಸರ್ವಂ ಚಿದೇವೈಕರಸಂ ವಿಶುದ್ಧಂ. ಇದರ ಅರ್ಥವನ್ನು ನೋಡಿದ್ದೇವೆ. ತರಂಗ ಅಲೆ, ಫೇನ ನೊರೆ, ಭ್ರಮ ಅಂದರೆ ಸುಳಿ, ಬುದ್ಬುದ ಗುಳ್ಳೆಗಳು, ಇವು ವಸ್ತುತಃ ವಿಚಾರ ಮಾಡಿದರೆ ಸರ್ವಂ ಸ್ವರೂಪೇಣ ಜಲಂ ಯಥಾ ತಥಾ. ನೀರೇ, ನೀರಿನದ್ದೇ ಅಲೆ, ನೀರಿನದ್ದೇ ನೊರೆ, ನೀರಿನದ್ದೇ ಗುಳ್ಳೆ, ನೀರಿನದ್ದೇ ಸುಳಿ, ಇವು ನೀರನ್ನು ಬಿಟ್ಟು ಇಲ್ಲ. ಹಾಗೆ ಯಥಾ ತಥಾ, ಹೇಗೆ ಸಮುದ್ರದಲ್ಲಿ ಇವೆಲ್ಲ ನೀರೇ ಆದರೂ ಬೇರೆ ಬೇರೆ ರೀತಿಯಲ್ಲಿ ತೋರುವಿಕೆಯನ್ನು, ಹೆಸರನ್ನು ಹೊಂದಿವೆಯೋ ಹಾಗೆಯೇ ಚಿದೇವ, ಆ ಚಿದಾತ್ಮನಾದಂತಹ ಯಾವ ಬ್ರಹ್ಮ ವಸ್ತು ಇದೆಯೋ ಅದೇ ದೇಹಾದಿ ಅಹಂ ಅಂದರೆ ಹೊರಗಡೆ ದೇಹಾದಿಗಳಲ್ಲೂ ಒಳಗಡೆ ಅಹಂ ಅಂತಮೇತತು, ದೇಹದಿಂದ ಮೊದಲಿನ ಅಧ್ಯಾಸ, ಒಳಗಿನ ಅಧ್ಯಾಸ ಅಹಂಕಾರ, ಇವುಗಳವರೆಗೆ ಎಲ್ಲವೂ ಬೇರೆ ಬೇರೆಯಾಗಿ ತೋರ್ತಾ ಇದೆ. ವಸ್ತುತಃ ವಿಚಾರ ಮಾಡಿದರೆ ಸರ್ವಂ, ಹೇಗೆ ಸರ್ವಂ ಸ್ವರೂಪೇಣ ಜಲಂ, ಇಲ್ಲಿ ಸರ್ವಂ ಚಿದೇವೈಕ ರಸಂ ವಿಶುದ್ಧಂ, ಶುದ್ಧವಾದಂತಹ ಚಿತ್ ಸ್ವರೂಪವಾದಂತಹ ಬ್ರಹ್ಮವೇ ಬೇರೆ ಬೇರೆ ರೀತಿಯಲ್ಲಿ ನಮಗೆ ತೋರ್ತಾ ಇದೆ. ಅಂದರೆ ಈ ತೋರುವಿಕೆ ಮಿಥ್ಯ, ನಿಜವಾಗಿ ಎಲ್ಲಿ ತೋರ್ತಾ ಇದೆಯೋ ಅದು ಸತ್ಯ. ಒಂದು ಮಾತು ಬರುತ್ತೆ, ಇದನ್ನು ಹಿಂದೆ ನೋಡಿದ್ದೇವೆ, ಆದರೆ ಪುನಃ ಸ್ಮರಣೆ ಮಾಡ್ತೇನೆ. ಅಧಿಷ್ಠಾನದ ಜ್ಞಾನ ಯಾವಾಗ ಆಗತ್ತೋ ಆಗ ಆರೋಪಿತವಾದಂತಹ ಎಲ್ಲ ಭ್ರಮೆಗಳು ನಾಶವಾಗುತ್ತೆ. ಅಧಿಷ್ಠಾನಾವಶೇಷೋ ಹಿ ನಾಶಂ ಕಲ್ಪಿತ ವಸ್ತುನಃ. ಇದನ್ನು ನೆನಪಿಟ್ಕೊಳ್ಬೇಕು ಈ ಮಾತನ್ನು.
ಕಲ್ಪಿತವಾದಂತಹ ವಸ್ತುಗಳು ಎಲ್ಲಿ ನಾಶವಾಗ್ತವೆ, ಅವುಗಳು ಲಯ ಹೊಂದೋದು ಎಲ್ಲಿ ಅಂದರೆ ಅಧಿಷ್ಠಾನದಲ್ಲಿ. ಇದನ್ನು ಹಿಂದೆ ನೋಡಿದ್ದೇವೆ. ಹಗ್ಗದಲ್ಲಿ ಕಲ್ಪಿತವಾದಂತಹ ಹಾವೋ, ಮಾಲೆಯೋ, ನೀರೋ, ಭೂಮಿಯ ಬಿರುಕೋ ಅಥವಾ ವೃಷಭದ ಎತ್ತಿನ ಮೂತ್ರವೋ ಆ ಹಗ್ಗ ಕಂಡಾಗ ಹಗ್ಗದಲ್ಲೇ ಲಯವನ್ನು ಹೊಂದುತ್ತವೆ ಹೊರತು ಅವುಗಳಿಗೆ ಬೇರೆಯಾದ ಅಸ್ತಿತ್ವ ಇಲ್ಲ. ನಿಜವಾಗಿ ಹಗ್ಗದಲ್ಲಿ ಯಾವುದೂ ಇಲ್ಲ. ಇರುವ ಹಗ್ಗವನ್ನು ತಿಳಿಯದ ಕಾರಣ ನಾನಾ ರೀತಿಯ ಭ್ರಾಂತಿಗಳು. ಇದನ್ನು ಮತ್ತೆ ಮತ್ತೆ ಏಕೆ ಹೇಳಬೇಕು ಅಂದರೆ ಈ ಮುಂದೂ ಶಂಕರ್ ಇದನ್ನೇ ವಿವರಣೆ ಮಾಡುತ್ತಾರೆ. ಆತ್ಮತತ್ವವನ್ನು ತಿಳಿಯದ ತಪ್ಪಿಗೆ ಅಂದರೆ ಹಗ್ಗವನ್ನು ತಿಳಿಯದ ತಪ್ಪಿಗೆ ಹೇಗೆ ಸರ್ಪಾದಿಗಳನ್ನು ನೀನು ನೋಡುತ್ತೀಯೋ ಹಾಗೆ ನಿನ್ನನ್ನು ನೀನು ಅರಿಯದ ತಪ್ಪಿಗೆ ಈ ಪ್ರಪಂಚವನ್ನೆಲ್ಲ ಅನುಭವಿಸುತ್ತೀಯ. ಈ ಅನುಭವ ಸತ್ಯವಲ್ಲ. ಇದನ್ನೇ ಮುಂದೆ ವಿವರಣೆ ಮಾಡ್ತಾರೆ. ಸಂಪೂರ್ಣವಾಗಿ ಇಲ್ಲಿಯವರೆಗೆ ಯಾವ ಅರ್ಥವನ್ನು ಹೇಳಿದ್ದೇವೋ ಆ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳಿ ವಿಸ್ತೃತವಾದಂತಹ ವ್ಯಾಖ್ಯಾನವನ್ನು ಸಂಕ್ಷಿಪ್ತಗೊಳಿಸಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಮುಂದಿನ ಶ್ಲೋಕ ಉತ್ತರವನ್ನು ಕೊಡುತ್ತೆ. ಈ ವಾಕ್ಯದ ಅರ್ಥವನ್ನೇ ಇನ್ನೊಂದು ವಾಕ್ಯ ಹೇಳುತ್ತೆ. ಇದು ಪ್ರಸಿದ್ಧವಾದ ಶ್ಲೋಕ. ಏನಂದರೆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮ ಇವ ನಾಪರಃ. ಇದು ಉತ್ತರಾರ್ಧ ಶ್ಲೋಕ. ಪೂರ್ವಾರ್ಧ ಶ್ಲೋಕದ ಅರ್ಥ ಏನಿದೆ ಅಂದರೆ ಈ ನೂರಾರು ಗ್ರಂಥಗಳು ಯಾವ ಅರ್ಥವನ್ನು ಹೇಳ್ತಾವೆ, ಉಪನಿಷತ್ತು, ಇನ್ನು ಭಗವದ್ಗೀತೆ, ಬ್ರಹ್ಮಸೂತ್ರ ಇಂಥ ಪ್ರಕರಣ ಗ್ರಂಥಗಳು ಏನನ್ನು ಹೇಳಲಿಕ್ಕೆ ಹೊರಟಿದ್ದಾವೆ ಅಥವಾ ಹೇಳಿದ್ದು ಏನು ಅಂತ ಕೇಳಿದರೆ ಬ್ರಹ್ಮ ವಸ್ತು ಇದೆ, ಅದು ಸತ್ಯವಾಗಿದೆ, ಜಗತ್ತು ಮಿಥ್ಯೆಯಾಗಿದೆ, ಜೀವನು ಪರಮಾತ್ಮನೇ ಆಗಿದ್ದಾನೆ. ಇಷ್ಟೇ ಇದರ ತಾತ್ಪರ್ಯ. ನೂರಾರು ಗ್ರಂಥಗಳ ತಾತ್ಪರ್ಯ ಏನು ಅಂದರೆ ಈ ಮೂರನ್ನು ಬೋಧಿಸುವುದೇ ತಾತ್ಪರ್ಯ. ಅದನ್ನೇ ಮುಂದೆ ಹೇಳ್ತಾರೆ. ಅದನ್ನು ವಿವರಣೆ ಮಾಡ್ತಾ ಮುಂದಿನ ಶ್ಲೋಕಗಳನ್ನು ನೋಡೋಣ. ಸದೇವೇದಂ ಸರ್ವಂ ಜಗದವಗತಂ ವಾಂಗ್ಮನಸಯೋಃ ಸತೋ ನಾನ್ಯನ್ನಾಸ್ತ್ಯೇವ ಪ್ರಕೃತಿ ಪರಸೀಂ ನಿಶ್ಚಿತಿವತಃ ಪೃಥಕ್ ಕಿಂ ಮೃತ್ಸ್ನಾಯಾಃ ಕಲಶಘಟಕುಂಭಾದ್ಯವಗತಂ ವದತ್ಯೇಷ ಭ್ರಾಂತಸ್ತ್ವಹಮಿತಿ ಮಾಯಾ ಮದಿರಯಾ. ಈ ಪ್ರಪಂಚ ಅಂದರೆ ಏನು ಅಂತ ಕೇಳಿದರೆ ಪ್ರಕೃತಿ ಪರಸೀಮ್ನಿ, ಪ್ರಕೃತಿಯ ಉತ್ತುಂಗದ ಸ್ಥಿತಿಯಲ್ಲಿ ಅಂದರೆ ಆ ಪ್ರಕೃತಿಯನ್ನು ಚೆನ್ನಾಗಿ ತಿಳ್ಕೊಂಡಂತಹ ಯಾವ ವ್ಯಕ್ತಿ ಇದ್ದಾನೋ ಸ್ಥಿತವತಃ ಅವನು ಏನು ಹೇಳ್ತಾನೆ, ಈ ಪ್ರಪಂಚ ಅಂದರೆ ಕೇವಲ ಮನಸ್ಸು ಮತ್ತು ಮಾತಿನಿಂದ ತೋರುವಂಥದ್ದು ಅಂತ ಹೇಳ್ತಾನೆ. ವಸ್ತುತಃ ವಿಚಾರ ಮಾಡಿದರೆ ಅದು ಸತ್ಯ. ಸದೇವೇದಂ ಸರ್ವಂ ಜಗದವಗತಂ. ನಮಗೆ ಏನು ಜಗತ್ತು ತಿಳಿದು ಬರ್ತಾ ಇದೆಯೋ ತಿಳಿದು ಬರೋದು ಹೇಗೆ, ಮನಸ್ಸಿನಿಂದ ಮತ್ತು ಮಾತಿನಿಂದ. ವಾಂಗ್ ಮನಸಯೋಹೋ, ಒಂದು ಮಾತನ್ನು ಹೇಳ್ತೇವೆ, ಅದನ್ನು ಮನಸ್ಸಿನಲ್ಲಿ ತಿಳ್ಕೊಳ್ತೇವೆ, ಅದು ಸತ್ಯ. ಇದು ತುಂಬ ವಿಚಾರ ಇದೆ. ಇಲ್ಲಿ ಸಮಾನಾಧಿಕರಣ್ಯ ವಿಚಾರ ಅಂತ ಬರುತ್ತೆ. ಅದನ್ನೆಲ್ಲ ಹೇಳ್ತಾ ಹೋದರೆ ಬುದ್ಧಿಗೆ ಬರೋದೂ ಇಲ್ಲ ವಿಚಾರ. ಇಲ್ಲಿ ಎಷ್ಟು ಬೇಕೋ ಅಷ್ಟೇ ನೋಡೋಣ. ಸದೇವೇದಂ ಅಂದರೆ ಸೋಯಂ ದೇವದತ್ತಃ. ಇದನ್ನು ಹಿಂದೆ ನೋಡಿದ್ದೇವೆ. ಸೋಯಂ ಸಮಾನಾಧಿಕರಣ್ಯ, ಸಹ ಅವನು, ಅಯಂ ದೇವದತ್ತಃ ಕಾಶಿಯಲ್ಲಿ ನೋಡಿದಂತಹ ಇವನೇ ಈ ದಿವಸ ಶೃಂಗೇರಿಯಲ್ಲಿ ನೋಡ್ತಾ ಇದ್ದೇನೆ ಅಂತ ಹೇಳಿದಾಗೆ ಸದೇವೇದಂ, ಈ ಪ್ರಪಂಚ ಏನಿದೆಯೋ ಅದು ಸತ್ಯ ಆಗಿದೆ. ಹೇಗೆ ಇವನು ಕಾಶಿಯಲ್ಲಿ ನೋಡಿದವನು ಬೇರೆಯಲ್ಲ, ಇವನು ಬೇರೆಯಲ್ಲ, ಹಾಗೆ ಈ ಸದ್ವಸ್ತು ಬೇರೆಯಲ್ಲ, ಈ ಪ್ರಪಂಚ ಬೇರೆಯಲ್ಲ. ಅಂದರೆ ಆ ಪ್ರಪಂಚ ಇರೋದು ಸತ್ತಿನಲ್ಲಿ. ಸತೋ ನಾಣ್ಯತು ನಾಸ್ತ್ಯೇವ ಅಂದರೆ ಹಿಂದೆ ಹೇಳಿದಂತೆ ಹಗ್ಗವನ್ನು ಬಿಟ್ಟರೆ ಹಾವೂ ಇಲ್ಲ, ನೀರೂ ಇಲ್ಲ, ಭೂಮಿಯ ಬಿರುಕೂ ಇಲ್ಲ, ಇನ್ನೇನೂ ಇಲ್ಲ. ಇರೋದೇನು ಹಗ್ಗ. ಹಾಗೆ ಪ್ರಪಂಚ ಹೇಳೋದು ಇಲ್ಲೇ ಇಲ್ಲ.
ಸತೋ ನಾಣ್ಯದ್ನಾಸ್ತ್ಯೇವ. ಸತ್ ಅಂದರೆ ಬ್ರಹ್ಮ, ಬ್ರಹ್ಮನನ್ನು ಬಿಟ್ಟು ನಾಣ್ಯತ್ ಬೇರೆಯಾದದ್ದು ನ ಅಸ್ತ್ಯೇವ ಇಲ್ಲವೇ ಇಲ್ಲ. ಹಾಗಾದರೆ ತೋರ್ತಾ ಇದೆಯಲ್ಲ, ಅದಕ್ಕೇನು ಗತಿ? ಪೃಥಕ್ ಕಿಂ ಮೃತ್ಸ್ನಾಯಾ ಕಲಶ ಘಟಕುಂಭಾದ್ಯವಗತಂ. ಕಾಣ್ತಾ ಇರೋದು ಅದು ಮೃತ್. ಹೇಗೆ ಒಂದು ಉದಾಹರಣೆ ಕೊಡ್ತಾರೆ. ಘಟ, ಇದನ್ನು ಹಿಂದೆ ನೋಡಿದ್ದೇವೆ. ಮಣ್ಣಿನಿಂದ ಮಾಡಿದಂತಹ ಒಂದು ಕೊಡಪಾನ ಇದೆ, ಅದಕ್ಕಿಂತ ಸಣ್ಣದಾದ ಒಂದು ಕಲಶ ಇದೆ. ಇನ್ನು ಕುಂಭ, ನೀರಿಡುವಂತಹ ಉದ್ದದಾದಂಥ ಕುಂಭ ಇದೆ. ಇದೆಲ್ಲ ಏನು? ಆಕಾರ ಮಾತ್ರ ಬೇರೆ, ಅವೆಲ್ಲ ಮಣ್ಣೆ. ಕೊಡಪಾನವೂ ಮಣ್ಣೆ, ಕಲಶವೂ ಮಣ್ಣೆ, ಕುಂಭವೂ ಮಣ್ಣೆ. ಮಣ್ಣಿನಿಂದ ಮಾಡಿದ್ದು, ವಸ್ತುತಃ ಅವುಗಳು ಮಣ್ಣೆ. ಅಂದರೆ ಕಾರ್ಯ ಹೇಳೋದು ಕಾರಣದ ಸ್ವರೂಪವೇ. ತತ್ ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ. ಏನರ್ಥ ಇದರದ್ದು ಅಂದರೆ, ಆ ಘಟ ಹೇಳುವಂಥದ್ದು, ಕೊಡಪಾನ ಹೇಳುವಂಥದ್ದು ಮಣ್ಣಿಗಿಂತ ಭಿನ್ನವಾಗಿ ಇಲ್ಲ. ಅಂದರೆ ಕಾರಣಕ್ಕಿಂತ ಭಿನ್ನವಾದ ಕಾರ್ಯ ಇಲ್ಲ, ಕಾರಣವೇ ಬೇರೆ ರೀತಿಯಲ್ಲಿ ತೋರ್ತಾ ಇದೆ ಅಂತ. ಇದನ್ನು ಅರ್ಥಗೊಳ್ಳದೆ ನಾವು ಬೇರೆ ಬೇರೆ ರೀತಿ ವ್ಯವಹಾರ ಮಾಡ್ತಾ ಇದ್ದೇವೆ. ಕಾರಣವೇ ಕಾರ್ಯರೂಪವಾಗಿ ತೋರ್ತಾ ಇದೆ ಹೇಳುವುದು ನಮಗೆ ಗೊತ್ತಾಗೋದಿಲ್ಲ, ಕಾರಣವನ್ನು ತಿಳ್ಕೊಳ್ಳೋದಿಲ್ಲ, ಕಾರ್ಯವನ್ನು ಮಾತ್ರ ನೋಡ್ತೇವೆ. ಇದನ್ನು ಏಕೆ ಹೇಳ್ತಾ ಇದ್ದಾರೆ ಇಲ್ಲಿ? ಈ ಪ್ರಪಂಚಕ್ಕೆ ಕಾರಣವಾದಂತಹ ಯಾವ ಸದ್ವಸ್ತು ಇದೆಯೋ ಅದೇ ಎಲ್ಲ ಕಡೆ ಇರೋದು, ಅದೇ ಬೇರೆ ಬೇರೆ ರೂಪದಲ್ಲಿ ತೋರ್ತಾ ಇದೆ. ಮೂಲವನ್ನು ಅರಿಯೋದಿಲ್ಲ, ರೂಪವನ್ನು, ತೋರುವಿಕೆಯನ್ನು ಮಾತ್ರ ನೋಡ್ತೇವೆ. ಇದು ಭ್ರಾಂತಿಯಿಂದ. ವದತ್ಯೇಷ ಭ್ರಾಂತ್ಯ. ಈ ರೀತಿಯಲ್ಲಿ ಏನು ವ್ಯವಹಾರ ಮಾಡ್ತಾನೆ? ನಾನು, ನನ್ನದು, ಸ್ವಹಂ, ಅಹಂ ಅಂದರೆ ನಾನು, ನನ್ನ, ನನ್ನಿಂದ ಅಂತ ಈಗ ವಿಭಕ್ತಿಯನ್ನು ಇಟ್ಟುಕೊಂಡು ವ್ಯವಹಾರ ಮಾಡ್ತಾನೆ. ಇದಕ್ಕೆ ಕಾರಣ ಏನು? ಇವನು ಅರಿಯದೇ ಇರೋದು. ಅರಿಯದೇ ಇರೋದು ಅಂದರೆ ಏನು? ಅಜ್ಞಾನ. ಅಜ್ಞಾನಕ್ಕೆ ಇನ್ನೊಂದು ಹೆಸರೇನು? ಮಾಯಾ. ಮಾಯಾ ಮದಿರಯ. ಇವನು ಮದಿರವನ್ನು ಅಂದರೆ ಸಾರಾಯಿಯನ್ನು ಕುಡಿದಿದ್ದಾನೆ. ಇವನಿಗೆ ಕುಡಿದ ಸಾರಾಯಿ ಯಾವುದು? ಬೇರೆ ಸಾರಾಯಿ ಅಲ್ಲ, ಮಾಯ ಎಂಬಂತಹ ಸಾರಾಯಿ. ಅಜ್ಞಾನವೆಂಬಂತಹ ಸಾರಾಯಿಯನ್ನು ಇವನು ಕುಡಿದು ಮದವನ್ನು ಹೊಂದಿ ಸರಿಯಾಗಿ ತಿಳುವಳಿಕೆಯನ್ನು ಹೊಂದದೆ ಈ ರೀತಿಯ ವ್ಯವಹಾರ ಮಾಡ್ತಾ ಇದ್ದಾನೆ. ಸರಿಯಾದ ತಿಳುವಳಿಕೆ ಅಂದರೆ ಏನು? ಕಾಣುವಂಥದ್ದೆಲ್ಲವೂ ಕಾರ್ಯರೂಪವಾದ ಬ್ರಹ್ಮ. ಹೇಗೆ? ಅಧಿಷ್ಠಾನಾವಶೇಷೋಹಿ. ಅಧಿಷ್ಠಾನವೇ ಕೊನೆಯಲ್ಲಿ ಉಳಿಯೋದು, ಹಗ್ಗವೇ ಕೊನೆಯಲ್ಲಿ ಉಳಿಯೋದು. 100 ಜನ ಬಂದು ಆ ಹಗ್ಗದ ಹತ್ತಿರ ಇದು ಹಾವು ಅಂತ ಹೇಳಲಿ, ಮಾಲೆ ಅಂತ ಹೇಳಲಿ, ಇನ್ನೇನೆಲ್ಲ ಹೇಳಲಿ, ಕೊನೆಗೆ ನಿಜವಾಗಿ ಉಳಿಯೋದೇನು? ಹಗ್ಗವೇ. ಹಾಗೆ ಬ್ರಹ್ಮವಸ್ತುವನ್ನು ಅರಿಯದೆ ಇದನ್ನು ಮನೆ ಅಂತಲೋ, ಮಡದಿ ಅಂತಲೋ, ದೇಹ ಅಂತಲೋ, ಇನ್ನು ಏನೇನೆಲ್ಲ ಕಾಣ್ತಾ ಇದೆಯೋ, ಅಂದರೆ ಇದನ್ನು ಏಕೆ ಹೇಳ್ತೇನೆ ಅಂದರೆ ಇದು ನಮಗೆ ಹೆಚ್ಚು ತೊಂದರೆ ಕೊಡೋದು. ಪುಸ್ತಕ ಆಗಬಹುದು, ನಾವು ಮುಂದುಗಡೆ ನೋಡುವಂತಹ ಮೊಬೈಲ್ ಆಗಬಹುದು, ಇನ್ನು ಏನಾಗಬಹುದು, ಎಲ್ಲವೂ ಕೂಡ ಕಾರ್ಯದ ತೋರುವಿಕೆ, ಕಾರಣ ಕಾರ್ಯವಾಗಿ ತೋರ್ತಾ ಇದೆ. ಇಷ್ಟು ವಿಚಾರ. ಇದನ್ನೇ ಮುಂದೆ ಏನು ಹೇಳ್ತಾರೆ ಅಂದರೆ, ಹೀಗೆಲ್ಲ ಕಾಣ್ತಾ ಇರೋದು ನಿಜವಾಗಿ ಇಲ್ಲ, ಇರೋದು ಅದ್ವೈತವಾದ ಪರಮಾತ್ಮ ವಸ್ತು ಅಂತ ವೇದ ಹೇಳ್ತಾ ಇದೆ. ಕ್ರಿಯಾ ಸಮಭಿಹಾರೇಣ ಯತ್ರ ನಾಣ್ಯದಿತಿ ಶ್ರುತಿ ಬ್ರವೀತಿ ದ್ವೈತರಾಹಿತ್ಯಂ ಮಿಥ್ಯಾಧ್ಯಾಸ ನಿವೃತ್ತಯೇ. ನಮ್ಮ ಈ ಮಾಯಾ ಎಂಬಂತಹ ಮದಿರ, ಆ ತಲೆಗೆ ಹಿಡಿದಂತಹ ಅಮಲು ಹೋಗಬೇಕು. ಅಧ್ಯಾಸ ನಿವೃತ್ತಯೇ. ಅಧ್ಯಾಸ ನಿವೃತ್ತಿಗಾಗಿ ಈ ಪ್ರಪಂಚಕ್ಕೆ ಮಿಥ್ಯಾತ್ವವನ್ನು ಹೇಳ್ತಾ ಇದೆ. ಬ್ರವೀತಿ ದ್ವೈತರಾಹಿತ್ಯಂ. ದ್ವೈತ ಅಂದ್ರೇನು? ಎರಡು, ಬೇರೆ ಬೇರೆ ಇಲ್ಲ ಅಂತ ಹೇಳ್ತಾ ಇದೆ. ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯದ್ವಿಜಾನಾತಿ ಸಭೂಮ. ಅಂದರೆ ಏನು ಹೇಳಿದ್ದಾರೆ? ಬ್ರವೀತಿ ಶ್ರುತಿ ಯತ್ರ ನಾಣ್ಯದಿತಿ ಶ್ರುತಿ ಕ್ರಿಯಾಸಮವಿಹಾರೇಣ. ಕ್ರಿಯಾಸಮವಿಹಾರೇಣ ಅಂದ್ರೇನು? ಇಲ್ಲಿ
ನಾವು ಏನು ಭೇದವನ್ನು ನೋಡ್ತಾ ಇದ್ದೇವೋ ಇದು ಭೇದ ಅಲ್ಲ. ಭೇದ ನೋಡಿದರೆ ಅದು ಅದ್ವೈತ ದರ್ಶನ ಆಗೋದಿಲ್ಲ. ಯತ್ರ ನಾಣ್ಯತ್ ಪಶ್ಯತಿ, ಎಲ್ಲಿ ಬೇರೆಯದ್ದನ್ನು ನ ಪಶ್ಯತಿ ನೋಡುವುದಿಲ್ಲವೋ, ಯತ್ರ ನಾಣ್ಯತ್ ಶೃಣೋತಿ, ಬೇರೆಯದ್ದನ್ನು ಕೇಳೋದಿಲ್ಲವೋ, ನಾಣ್ಯದ್ವಿಜಾನಾತಿ, ಬೇರೆಯದನ್ನು ತಿಳಿಯೋದಿಲ್ಲವೋ, ಅದು ಭೂಮ. ಭೂಮ ಅಂದರೆ ಆತ್ಮವಸ್ತು, ದೊಡ್ಡದಾದ ವಸ್ತು, ಬ್ರಹ್ಮವಸ್ತು ಅಂತ ಶ್ರುತಿ ಹೇಳ್ತಾ ಇದೆ. ಅಂದರೆ ಏನು ಹೇಳಿದಾಗಾಯಿತು? ಭೂಮನಲ್ಲಿ ಅಂದರೆ ಆ ಪರಮಾತ್ಮ ವಸ್ತುವಿನಲ್ಲಿ ಯಾವ ಭೇದವೂ ಇಲ್ಲ. ಭೇದ ಇಲ್ಲ ಅಂದರೆ ಏನಾಯಿತು? ದ್ವೈತ ಇಲ್ಲ ಅಂತ ಹೇಳಿದಾಗಾಯಿತು. ದ್ವೈತ ರಾಹಿತ್ಯವನ್ನು ಹೇಳ್ತಾ ಇದೆ. ಅದನ್ನೇ ನಮ್ಮ ಉಪಾಸನೆಗಾಗಿ ಮತ್ತೆ ತಿಳಿಸಿಕೊಡ್ತಾರೆ. ಆಕಾಶದ ದೃಷ್ಟಾಂತವನ್ನು ಇಟ್ಟುಕೊಂಡು, ಸಮುದ್ರ ದೃಷ್ಟಾಂತವನ್ನು ಇಟ್ಟುಕೊಂಡು ಈ ಹಿಂದೆ ಹೇಳಿದ್ದಾರೆ. ಈಗ ಆಕಾಶ ದೃಷ್ಟಾಂತವನ್ನು ಇಟ್ಟುಕೊಂಡು ಹೇಳ್ತಾರೆ. ಆಕಾಶವನ್ನಿರ್ಮಲ ನಿರ್ವಿಕಲ್ಪ ನಿಸ್ಸೀಮ ನಿಸ್ಪಂದನ ನಿರ್ವಿಕಾರಂ ಅಂತರ್ಬಹಿಶೂನ್ಯಮನಂತಮದ್ವಯಂ ಸ್ವಯಂ ಪರಂ ಬ್ರಹ್ಮ ಕಿಮಸ್ತಿ ಬೋಧ್ಯಂ. ಆಕಾಶ ಹೇಗಿರುತ್ತೆ? ಅತ್ಯಂತ ನಿರ್ಮಲವಾಗಿರುತ್ತೆ, ನಿರ್ವಿಕಲ್ಪಕವಾಗಿರುತ್ತೆ. ಅಂದರೆ ಯಾವುದೇ ಅವಯವಗಳು ಇಲ್ಲ, ಪಾರದರ್ಶಕವಾಗಿರುತ್ತೆ, ಅತ್ಯಂತ ಶುದ್ಧವಾಗಿರುತ್ತೆ. ಹೀಗೆಲ್ಲ ಆಕಾಶ ಇದೆ. ಆಕಾಶಕ್ಕೆ ಏನಾದರೂ ಈ ರೀತಿಯ ಭೇದಗಳಿವೆಯೋ? ಭೇದಗಳು ಇಲ್ಲ. ಆದರೂ ಕೂಡ ಭೇದಗಳು ಉಪಾದಿಯಿಂದ ತೋರ್ತಾ ಇವೆ. ಅದಕ್ಕೆ ಅಂತರ್ಬಹಿಶೂನ್ಯ ಮನನ್ಯ ಮದ್ವಯಂ, ಆಕಾಶದ ಒಳಗೆ ಆಕಾಶದ ಹೊರಗೆ ಅಂತೆಲ್ಲ ಏನಾದರೂ ಇದೆಯಾ? ಏನೂ ಇಲ್ಲ. ಆಕಾಶದ ಒಳಗೂ ಇಲ್ಲ, ಆಕಾಶದ ಹೊರಗೂ ಇಲ್ಲ. ಅದು ನಮ್ಮ ಬುದ್ಧಿಗೆ ಹೋಗಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆತ್ಮವಸ್ತುವಿನಲ್ಲೂ ಹೀಗೆ ಅತ್ಯಂತ ಶುದ್ಧವಾದಂತಹ ಆಕಾಶವತ್ ಅಂತ ಉಪನಿಷತ್ತು ಕೂಡ ಆಕಾಶದಂತೆ ಅಂತ ಎಷ್ಟೋ ಬಾರಿ ಆತ್ಮನನ್ನು ನಮ್ಮ ತಲೆಗೆ ತಿಳಿಸ್ಕೊಡ್ಲಿಕ್ಕೆ ಹೇಳುತ್ತೆ. ಅಂದರೆ ಆಕಾಶದಂತೆ ಅಂತ ಹೇಳಿದಾಗ ಅಷ್ಟೇ ಅಂತಲ್ಲ, ನಮ್ಮ ಬುದ್ಧಿಗೆ ಹೋಗೋದು ಆಕಾಶದವರೆಗೆ. ಆಕಾಶವನ್ನು ಬಿಟ್ಟು ಪರತತ್ವದ ಕಡೆಗೆ ನಮ್ಮ ಬುದ್ಧಿ ಹೋಗೋದಿಲ್ಲ. ಆದ್ದರಿಂದ ಎಲ್ಲಿಯವರೆಗೆ ನಮ್ಮ ಬುದ್ಧಿ ಕೆಲಸ ಮಾಡುತ್ತೋ ಅಲ್ಲಿಯವರೆಗೆ ಹೋಗಿ ಉಪನಿಷತ್ತುಗಳು ನಮ್ಮನ್ನು ಆ ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತವೆ. ಆಕಾಶದಂತೆ ನಿರ್ಮಲವಾಗಿದೆ, ಆಕಾಶದಂತೆ ನಿರ್ವಿಕಲ್ಪಕವಾಗಿದೆ ಆತ್ಮವಸ್ತು. ನಿಸ್ಸೀಮವಾಗಿದೆ ಅಂದರೆ ಸೀಮಾ ಅಂದರೆ ಗಡಿ, ಗಡಿ ಇಲ್ಲದೆ ಇರೋದು ನಿಸ್ಸೀಮತ್ವ. ನಿಸ್ಪಂದನ, ಅಲ್ಲಿ ಚಲನೆ ಇಲ್ಲ. ಎಲ್ಲಿ ಚಲನೆ ಇರುತ್ತೆ? ಎಲ್ಲಿ ಅಲ್ಪತ್ವ ಇರುತ್ತೋ ಅಲ್ಲಿ ಚಲನೆ ಇರುತ್ತೆ. ನಾನಿಲ್ಲಿ ಇಲ್ಲ, ನಾನು ಬೇರೆ ಕಡೆ ಹೋಗ್ತೇನೆ ಅಂದ್ರೇನು? ನಾನು ಎಲ್ಲ ಕಡೆ ಇಲ್ಲ. ಶೃಂಗೇರಿಯಲ್ಲಿದ್ದರೆ ಬೆಂಗಳೂರಲ್ಲಿಲ್ಲ, ಬೆಂಗಳೂರಲ್ಲಿದ್ದರೆ ಇಲ್ಲಿಲ್ಲ. ಏಕೆ? ನಾನು ಪರಿಚ್ಛಿನ್ನ. ಆದರೆ ಆತ್ಮವಸ್ತು ಅಥವಾ ಆಕಾಶ ಪರಿಚ್ಛಿನ್ನವಲ್ಲ. ಇಲ್ಲಿ ಆಕಾಶ ಇಲ್ಲ, ಅಮೇರಿಕದಲ್ಲಿ ಆಕಾಶ ಇದೆ, ಈಗ ಅಮೇರಿಕದಲ್ಲಿ ಆಕಾಶ ಇಲ್ಲ, ಇಲ್ಲಿದೆ ಅಂತಿಲ್ಲ. ಎಲ್ಲ ಕಡೆಯೂ ಆಕಾಶ ಇದೆ. ಹಾಗೆ ಆತ್ಮವಸ್ತು ಅಲ್ಲಿಲ್ಲ ಇಲ್ಲಿಲ್ಲ ಅಂತ ಸ್ಪಂದನೆ ಹೇಳೋದಿಲ್ಲ. ನಿರ್ವಿಕಾರಂ, ಅದಕ್ಕೆ ಅವಯವ ಇಲ್ಲದೆ ಇರೋದರಿಂದ ವಿಕಾರವೂ ಇಲ್ಲ. ಒಳಗೆ ಹೊರಗೆ ಯಾವುದೂ ಇಲ್ಲ. ಅನನ್ಯಂ, ಅದಕ್ಕಿಂತ ಬೇರೆದ್ದಾದದ್ದು ಇಲ್ಲ. ಇದನ್ನೆಲ್ಲ ನೋಡಿದ್ದೇವೆ ಹಿಂದೆ, ಮತ್ತೆ ನೆನಪು ಮಾಡಿಕೊಳ್ತಾರೆ. ಅದ್ವಯಂ, ಅದಕ್ಕಿಂತಲೂ ಬೇರೆಯಾದಂಥ ವಸ್ತು ಇಲ್ಲ. ಸ್ವಯಂ ಪರಂಬ್ರಹ್ಮ ಕಿಮಸ್ತಿ ಬೋಧ್ಯಂ, ಇರುವುದು ಹಾಗಾದರೆ ಏನು? ಪರಬ್ರಹ್ಮ ವಸ್ತು ಒಂದೇ, ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಅಂಥೇಳಿ ನಾನು ಯಾವ ಒಂದು ಶ್ಲೋಕವನ್ನು ಹೇಳಿದ್ದೇನೋ ಆ ಶ್ಲೋಕವನ್ನು ಈಗ ನೋಡಬೇಕಾಗತ್ತೆ. ಅಂದರೆ ಇಷ್ಟು ಹೊತ್ತು ಹೇಳಿದ್ದೇನು ಅಂದರೆ ಅದನ್ನೇ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಈ ಶ್ಲೋಕ ಅಂದರೆ, ವಕ್ತವ್ಯಂ ಕಿಮು ವಿದ್ಯತೇತ್ರ ಬಹುಧಾ ಬ್ರಹ್ಮೈವ ಜೀವಸ್ವಯಂ ಬ್ರಹ್ಮೈತಜ್ಜಗದಾ ಪರಾಣು ಸಕಲಂ ಬ್ರಹ್ಮಾದ್ವಿತೀಯಂ ಶ್ರುತಿಃ ಬ್ರಹ್ಮೈವಾಹಮಿತಿ ಪ್ರಬುದ್ಧಮತಯಃ ಸಂತ್ಯಕ್ತಬಾಹ್ಯಾಸ್ಫುಟಂ ಬ್ರಹ್ಮೀಭೂಯ ವಸಂತಿ ಸಂತತಚಿದಾನಂದಾತ್ಮನೈತಧ್ರುವಂ. ವಕ್ತವ್ಯಂ ಕಿಮು ವಿದ್ಯತೆ ಬಹುಧಾ. ಈ ಆತ್ಮನ ವಿಚಾರದಲ್ಲಿ, ವೇದಾಂತ ವಿಚಾರದಲ್ಲಿ ತುಂಬ ಹೇಳಬೇಕಾದದ್ದು ಏನಾದರೂ ಇದೆಯಾ? ಏನೂ ಇಲ್ಲ ಅಂತ ಶಂಕರ್ ಹೇಳ್ತಾರೆ. ವಕ್ತವ್ಯಂ ಕಿಮು ವಿದ್ಯತೆ,
ಏನಿದೆ ಹೇಳಬೇಕಾದದ್ದು? ಏನೂ ಇಲ್ಲ, ಇಷ್ಟೇ ಹೇಳೋದು. ಬ್ರಹ್ಮ ಇವ ಜೀವ ಸ್ವಯಂ, ಜೀವೋ ಬ್ರಹ್ಮ ಇವ ನಾಪರಃ, ಬ್ರಹ್ಮೈವ ಜೀವ ಸ್ವಯಂ, ಜೀವನು ಬ್ರಹ್ಮನೇ ಆಗಿದ್ದಾನೆ. ಇಷ್ಟು ಹೇಳಾಯಿತು. ಇನ್ನೇನಾದರೂ ಹೇಳೋದಿದೆಯಾ? ಬ್ರಹ್ಮೈತದ್ ಜಗದ ಪರಾಣು ಸಕಲಂ, ಬ್ರಹ್ಮನೇ ದೊಡ್ಡ ವಸ್ತುವಿನಿಂದ ಹಿಡಿದು ಪರಮಾಣು ವಸ್ತುವಿನವರೆಗೂ ಇದ್ದಾನೆ. ಬ್ರಹ್ಮಾದ್ವಿತೀಯಂ ಶ್ರುತಿ, ಬ್ರಹ್ಮನೇ ಅದ್ವಿತೀಯವಾದ ವಸ್ತು, ಬ್ರಹ್ಮನಿಗಿಂತ ಹೊರತಾದದ್ದು ಬೇರೆ ಇಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಬ್ರಹ್ಮೈವಾಹಮಿತಿ ಪ್ರಬುದ್ಧ ಮತಯ, ಹೀಗೆ ತಿಳ್ಕೊಳ್ಳೋದು ಯಾರು? ಆತ್ಮಜ್ಞಾನಿಗಳು. ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ತಾರೆ. ಸಂತ್ಯಕ್ತ ಬಾಹ್ಯಾಸ್ಫುಟಂ, ಬಾಹ್ಯವಾದಂತಹ ಜಗತ್ತನ್ನು ಬಿಡ್ತಾರೆ. ಬ್ರಹ್ಮೀಭೂಯ ವಸಂತಿ ಸತತಂ, ತಾನೇ ಬ್ರಹ್ಮನಾಗಿ ಇರ್ತಾರೆ. ಚಿದಾನಂದಾತ್ಮನೈತಧ್ರುವಂ, ಇದು ಇವತ್ತಿರುತ್ತೆ ನಾಳೆ ಇರೋದಿಲ್ಲ ಅಂತಲ್ಲ, ಯಾವತ್ತೂ ಇರೋದಿಷ್ಟೇ. ಏನೋ ಜೀವನೇ ಬ್ರಹ್ಮ, ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ, ಧ್ರುವಂ, ಇಷ್ಟು ಹೇಳಿದ್ದಾರೆ. ಜೀವ ಇವ ಬ್ರಹ್ಮ ಸ್ವಯಂ, ಜೀವನೇ ಪರಮಾತ್ಮ ವಸ್ತು, ಈ ಜಗತ್ತೇ ಬ್ರಹ್ಮವಾಗಿ ತೋರ್ತಾ ಇದೆ, ಅಂದರೆ ಬ್ರಹ್ಮವೇ ಜಗತ್ತಾಗಿ ತೋರ್ತಾ ಇದೆ. ಇಲ್ಲಿರೋದೆಲ್ಲವೂ ಆ ಪರಮಾತ್ಮನ ಆನಂದ. ಇದನ್ನು ತಿಳ್ಕೊಂಡವರು ಯಾರು? ಜೀವನ್ಮುಕ್ತರು. ಇರುವಂತಹ ಯಾವ ಬಾಹ್ಯ ವಸ್ತುಗಳಿದೆಯೋ ಅವೆಲ್ಲವೂ ಮಿಥ್ಯ ಹೇಳುವುದು ಈ ಶ್ಲೋಕದ ತಾತ್ಪರ್ಯ. ಇದನ್ನು ನಾವು ಹೇಗೆ ಚಿಂತನೆ ಮಾಡಬೇಕು? ನಮ್ಮ ಮನಸ್ಸಿಗೆ ತಂದ್ಕೊಳ್ಳೋದು ಹೇಗೆ? ಇದು ಆ ಜೀವನ್ಮುಕ್ತರ ಸ್ಥಿತಿ. ಈಗ ಹೇಳಿದ್ದು ನಮ್ಮಂಥ ಸಾಮಾನ್ಯರಾದವರು ಈ ಜೀವನ್ಮುಕ್ತಿ ಅವಸ್ಥೆಗೆ ಹೋಗಬೇಕು ಅಂದರೆ ಯಾವ ರೀತಿಯಲ್ಲಿ ವೇದಾಂತ ವಿಚಾರವನ್ನು ಮಾಡಬೇಕು ಅಂತ ಮತ್ತೆ ಹೇಳ್ಕೊಡ್ತಾರೆ. ಒಂದು ಬಾರಿ ಅಲ್ಲ, 100 ಬಾರಿ ಹೇಳ್ಕೊಡ್ತಾ ಇದ್ದಾರೆ ಶಂಕರರು. ಮುಂದಿನ ಶ್ಲೋಕ ಈ ಅರ್ಥವನ್ನು ಹಿಂದೆ ಹೇಳಿದ್ದಾರೆ, ಪಂಚಕೋಶ ವಿವೇಕದಲ್ಲಿ ಹೇಳಿದ್ದಾರೆ, ಅವಸ್ಥಾತ್ರಯ ವಿಚಾರದಲ್ಲಿ ಹೇಳಿದ್ದಾರೆ, ಮತ್ತೆ ಈಗ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ ಅಂದರೆ ಏನರ್ಥ? ಅಭ್ಯಾಸ ಎಂಬ ಯಾವ ಲಿಂಗ ಇದೆಯೋ ಆ ಅಭ್ಯಾಸ ಅಂದರೆ ಮತ್ತೆ ಹೇಳೋದು. ಮತ್ತೇನು ಹೇಳ್ತಾರೆ? ಜಹಿ ಮಲಮಯ ಕೋಶೆ ಹಂಧಿಯೋತ್ಥಾಪಿತಾಶಾಂ ಪ್ರಸಭ ಮನಿಲ ಕಲ್ಪೆ ಲಿಂಗದೇಹೇಪಿ ಪಶ್ಚಾತ್ ನಿಗಮ ಗದಿತ ಕೀರ್ತಿಂ ನಿತ್ಯಮಾನಂದ ಮೂರ್ತಿಂ ಸ್ವಯಮಿತಿ ಪರಿಚೀಯ ಬ್ರಹ್ಮರೂಪೇಣ ತಿಷ್ಠ. ನೀನು ಮಲಮಯ ಕೋಶೆ, ಮಲಮಯವಾದಂತಹ ಈ ಸ್ಥೂಲ ಶರೀರದಲ್ಲಿ ಅಹಂಧಿಯ, ನಾನು ಎಂಬಂತಹ ಬುದ್ಧಿಯನ್ನು ಉತ್ಥಾಪಿತ ಆಶಾಂ, ಅಂದರೆ ಯಾವಾತನಿಗೆ ಈ ಸ್ಥೂಲ ಶರೀರದಲ್ಲಿ ಅಹಂಧಿ ಇರುತ್ತದೆಯೋ ಅವನಿಗೆ ಅಹಂಕಾರ ಬರುತ್ತೆ, ಅಂದರೆ ನಾನು ಎಂಬಂಥ ಅಟ್ಯಾಚ್ಮೆಂಟ್ ಬರುತ್ತೆ. ಯಾವಾತನಿಗೆ ಈ ಶರೀರದಲ್ಲಿ ನಾನು ಎಂಬ ಅಭಿಮಾನ ಇರೋದಿಲ್ವೋ ಆತನಿಗೆ ಅಹಂ ಎಂಬ ಅಟ್ಯಾಚ್ಮೆಂಟ್ ಬರೋದಿಲ್ಲ. ಅದಕ್ಕೆ ಮೊದಲು ನೀನು ಈ ಶರೀರದಲ್ಲೇ ಆತ್ಮಬುದ್ಧಿಯನ್ನು ಬಿಟ್ಬಿಡು. ಜಹಿ ಮಲಮಯ ಕೋಶೆ ಹಂದಿ ಯೋತ್ಥಾಪಿತಾಶ, ಆ ಆಸೆ ಬರೋದೆಲ್ಲಿ? ಅಹಂಕಾರ ಈ ಶರೀರದೊಂದಿಗೆ ಸೇರಿಕೊಂಡಾಗ. ಇನ್ನೇನು ಮಾಡಬೇಕು? ಪ್ರಸಭ ಮಲಿಲ ಕಲ್ಪೆ, ಪ್ರಸಭ ಅಂದರೆ ಅತ್ಯಂತ ಬಲಾತ್ಕಾರದಿಂದ ಲಿಂಗ ಶರೀರದಲ್ಲಿ ಆತ್ಮಬುದ್ಧಿ ಬರುತ್ತೆ. ನಿರ್ವಿಕಲ್ಪೆ ಲಿಂಗ ದೇಹೇಪಿ ಪಶ್ಚಾತ್, ಮೊದಲು ನೀನು ಸ್ಥೂಲ ಶರೀರದಲ್ಲಿ ನಿನ್ನ ಆತ್ಮಬುದ್ಧಿಯನ್ನು ಬಿಟ್ಬಿಡು. ಮತ್ತೇನು ಮಾಡಬೇಕು? ಸೂಕ್ಷ್ಮ ಶರೀರದಲ್ಲಿ ಲಿಂಗ ಶರೀರದಲ್ಲೂ ಕೂಡ ಆತ್ಮಬುದ್ಧಿಯನ್ನು ಬಿಟ್ಬಿಡಬೇಕು. ಬಿಟ್ಟು ಏನು ಮಾಡಬೇಕು? ನಿಗಮ ಗದಿತ ಕೀರ್ತಿಂ ನಿತ್ಯಂ ಆನಂದ ಮೂರ್ತಿಂ, ಶ್ರುತಿಗಳಲ್ಲಿ, ನಿಗಮ ಅಂದರೆ ಶ್ರುತಿ, ಶ್ರುತಿಗಳಲ್ಲಿ ಶಾಸ್ತ್ರಗಳಲ್ಲಿ ಯಾವ ಆತ್ಮತತ್ವವನ್ನು ಹೊಗಳಿದ್ದಾರೋ ಆ ಆತ್ಮತತ್ವವನ್ನು ಹಿಡಿಬೇಕು. ನೀನು ದೇಹದಲ್ಲಿ ಲಿಂಗ ಶರೀರದಲ್ಲಿ ಆತ್ಮಬುದ್ಧಿಯನ್ನು ಬಿಡಬೇಕು. ಶಾಸ್ತ್ರಗಳಲ್ಲಿ ಯಾವ ನಿತ್ಯಮಾನಂದ ಸ್ವರೂಪವಾದಂತಹ ಆತ್ಮತತ್ವವನ್ನು ತಿಳಿಸಿದ್ದಾರೋ ಆ ಆತ್ಮತತ್ವವನ್ನು ಹಿಡಿಬೇಕು. ಹೇಗೆ ಹಿಡಿಬೇಕು? ಸ್ವಯಮಿತಿ ಪರಿಚಯ, ನೀನೇ ಅದಾಗಿದ್ದೀಯಾ ಅಂತ ತಿಳ್ಕೊಂಡು ಬ್ರಹ್ಮರೂಪೇಣ ತಿಷ್ಠ, ಪರಮಾತ್ಮ ವಸ್ತು. ಸ್ವಯಮಿತಿ ಪರಿಚಯ ಬ್ರಹ್ಮರೂಪೇಣ ತಿಷ್ಠ. ಹೀಗೆ ಇಷ್ಟು ಚೆನ್ನಾಗಿ ಧ್ಯಾನ ಮಾಡುವ ಕ್ರಮವನ್ನು ಬೇರೆ ಎಲ್ಲೂ ನಾವು ನೋಡಲಿಕ್ಕೆ ಸಿಗೋದಿಲ್ಲ.
ಮತ್ತೆ ಈ ಶರೀರಕ್ಕೆ ಬೈತಾರೆ. ಈ ಶರೀರದಲ್ಲಿ ನೀನು ಆತ್ಮಬುದ್ಧಿಯನ್ನು ಇಟ್ಕೊಂಡ್ರೆ ಶವದಲ್ಲಿ ತಾನೂ ಎಂಬುದಾಗಿ ತಿಳ್ಕೊಂಡಂತೆ ಆಗತ್ತೆ. ಇವನು ಶಿವ ಅಂದರೆ ಆತ್ಮಸ್ವರೂಪ ಸುಖವನ್ನು ನೀಡುವಂಥದ್ದು, ಸುಖವನ್ನು ಜ್ಞಾನವನ್ನು ನೀಡುವಂತಹ ಈ ಸ್ವರೂಪ ಜ್ಞಾನವಾದಂತಹ ಯಾವ ಆತ್ಮಜ್ಞಾನ ಇದೆಯೋ ಈ ಆತ್ಮನನ್ನು ಮರೆಯೋದು ಈ ಶರೀರದಲ್ಲಿ ಆತ್ಮಬುದ್ಧಿಯನ್ನು ಇಡೋದು. ಮಾಡಿದರೆ ಏನಾಗತ್ತೆ? ಶಿವನ ಸ್ವರೂಪವನ್ನು ಅರಿಯದೆ ಈ ಶವದಲ್ಲಿ ಆತ್ಮಬುದ್ಧಿಯನ್ನು ಇಟ್ಟಂತೆ ಆಗತ್ತೆ. ಯಾರು ಶರೀರದಲ್ಲಿ ಆತ್ಮಬುದ್ಧಿಯನ್ನು ಇಡ್ತಾರೋ ಅವರು ಹೀಗಾಗ್ತಾರೆ. ಯಾರು ಆತ್ಮನಲ್ಲಿ ತನ್ನಲ್ಲಿ ಶಿವನನ್ನು ಕಾಣ್ತಾರೋ ಅವರು ಶಿವನಾಗ್ತಾರೆ ಅಂತ ಹೇಳ್ತಾರೆ. ಶವಾಕಾರಂ ಯಾವತ್ ಭಜತಿ ಮನುಜಸ್ತಾವದಶುಚಿ ಪರೇಭ್ಯ ಸ್ಯಾತ್ ಕ್ಲೇಶೋ ಜನನ ಮರಣೌ ವ್ಯಾಧಿ ನಿಲಯಃ ಯದಾತ್ಮಾನಂ ಶುದ್ಧಂ ಕಲಯತಿ ಶಿವಾಕಾರಮಚಲಂ ತದಾ ತೇಭ್ಯೋ ಮುಕ್ತೋ ಭವತಿ ತದಾಹ ಶ್ರುತಿರಪಿ. ಮತ್ತೆ ಮತ್ತೆ ಒಂದು ಮಾತನ್ನು ಶಂಕರ ಹೇಳ್ತಾರೆ. ಏನು? ಶ್ರುತಿರಪಿ, ಶ್ರುತಿ, ನಿಗಮ, ವೇದ ಅಂತೆಲ್ಲ ಹೇಳ್ತಾರೆ. ಏಕೆ ಹೇಳ್ತಾರೆ ಅಂದರೆ ಎಷ್ಟೋ ಜನರು ಅಂದ್ಕೊಳ್ಬಹುದು ಶಂಕರರು ಈ ರೀತಿಯಲ್ಲಿ ಹೇಳ್ತಾ ಇರೋದು ಇದು ಅವರ ತತ್ವ ಅಂತ ಅಂದ್ಕೊಳ್ಬಹುದು. ಹಾಗಲ್ಲ, ಉಪನಿಷತ್ತೇ ಹೇಳ್ತಾ ಇದೆ, ಅದನ್ನು ನಾನು ಈ ರೀತಿಯಲ್ಲಿ ತಿಳಿಸ್ಕೊಡ್ತೇನೆ ಅಂತ ಶಂಕರರು ಮತ್ತೆ ಮತ್ತೆ ನೆನಪು ಮಾಡ್ತಾರೆ. ಶ್ರುತಿ ಹೇಳ್ತಾ ಇರೋದು ಹೊರತು ಶಂಕರರೇ ಹೇಳ್ತಾ ಇರೋದಲ್ಲ. ಅಂದರೆ ಶಂಕರರು ಹೇಳ್ತಾ ಇರೋದಲ್ಲ ಅಂತ ನಾನು ಏಕೆ ಹೇಳ್ತೇನೆ ಅಂದರೆ ಏನೋ ಇಲ್ಲದೆ ಇರೋದನ್ನು ಶಂಕರರು ಅದ್ವೈತ ಹೇಳ್ತಾ ಇದ್ದಾರೆ ಅಂತ ಎಷ್ಟೋ ಜನ ಹೇಳೋರಿದ್ದಾರೆ. ಅದ್ವೈತವನ್ನು ಶಂಕರರು ಹೇಳಿದ್ದಲ್ಲ, ಶ್ರುತಿ ಹೇಳುವುದನ್ನು ಶಂಕರರು ತಿಳಿಸ್ಕೊಡ್ತಾ ಇದ್ದಾರೆ. ಶ್ರುತಿ ತಾತ್ಪರ್ಯ ನಮ್ಮಂಥ ಅಲ್ಪಬುದ್ಧಿಗಳಿಗೆ ಆಗೋದಿಲ್ಲ ಅಂತ ಸರ್ವಜ್ಞಕಲ್ಪರಾದಂತಹ ಶಂಕರರು ಶ್ರುತಿ ತತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ತಿಳಿಸ್ಕೊಡ್ತಾ ಅವರೂ ಹೇಳ್ತಾರೆ ಇದನ್ನು ನಾನು ಹೇಳ್ತಾ ಇರೋದಲ್ಲ, ಶ್ರುತಿ ಹೇಳ್ತಾ ಇರೋದು. ಆದ್ದರಿಂದ ನೀನು ಈ ರೀತಿಯಲ್ಲಿ ನಿನ್ನ ಅನುಭವಕ್ಕೆ ಇದನ್ನು ತಂದುಕೊಳ್ಬೇಕು ಹೇಳುವುದು ತಾತ್ಪರ್ಯ. ಎಲ್ಲಿಯವರೆಗೆ ಈ ಶರೀರದಲ್ಲಿ ಆತ್ಮಬುದ್ಧಿ ಇರುತ್ತೋ ಅಂದರೆ ಇನ್ನೊಂದು ವಿಶೇಷಣವಿದೆ. ಶವಾಕಾರಂ ಯಾವತ್ ಭಜತಿ ಮನುಜಸ್ತಾವದಶುಚಿ. ಈ ಮನುಷ್ಯ ಅಶುದ್ಧನಾಗೋದು, ಅಜ್ಞಾನಿಯಾಗೋದು ಎಲ್ಲಿಯವರೆಗೆ? ಅಶುದ್ಧತ್ವ ಅಂದರೆ ಬೇರೆ ಏನಲ್ಲ, ಈ ಲೌಕಿಕವಾದ ಶುದ್ಧತ್ವ ಅಶುದ್ಧತ್ವ ಅಲ್ಲ. ಶುದ್ಧತ್ವ ಅಂದರೆ ಆತ್ಮಜ್ಞಾನ, ಅಶುದ್ಧತ್ವ ಅಂದರೆ ಅಜ್ಞಾನ. ಅಜ್ಞಾನ ಅಂದರೆ ಅಶುಚಿ, ಅಷ್ಟು ಕೆಟ್ಟದ್ದು ಅಂತ. ಆ ಅಶುಚಿ ಎಲ್ಲಿಯವರೆಗಿರುತ್ತೆ? ಎಲ್ಲಿಯವರೆಗೆ ಈ ಶರೀರವನ್ನೇ ನಾನು 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 ಅಂತ. ಅದಕ್ಕೆ ವಿಶೇಷಣ ಶವಾಕಾರಂ, ಶವದಂತೆ ಇರೋದು. ಏಕೆ? ಈ ಶರೀರ ಅಂದರೆ ಶವವೇ ತಾನೇ. ಯಾವಾಗ ಈ ಪ್ರಾಣ ಹೊರಟೋಗುತ್ತೋ ಆಗ ಉಳಿಯೋದೇನು? ಶವವೇ. ಈ ಬುದ್ಧಿ ಇದ್ರೇನಾಗತ್ತೆ? ಪರೇಭ್ಯ ಸ್ಯಾತ್ ಕ್ಲೇಶಃ, ಬೇರೆಯವರಿಂದ ತೊಂದರೆ ಉಂಟಾಗತ್ತೆ ಅಂತ ಇವನಿಗೆ ಅಂದ್ಕೊಳ್ಳೋದು. ಶರೀರದಲ್ಲಿ ಆತ್ಮಬುದ್ಧಿ ಇದ್ದಾಗ ಓಹೋ ಯಾರೋ ಬರ್ತಾರೆ, ಶತ್ರುಗಳು ನನಗೆ ತೊಂದರೆ ಕೊಡ್ತಾರೆ, ಇನ್ನೇನೋ ಆಗತ್ತೆ ಅಂತ ಅಂದ್ಕೊಳ್ಳೋದು. ಇದನ್ನು ಶಂಕರರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಅವರಿಗೆ ಶರೀರದಲ್ಲಿ ಅಭಿಮಾನವೇ ಇರಲಿಲ್ಲ. ಕಾಪಾಲಿಕ ಬಂದು ನಿಮ್ಮ ಶಿರಸ್ಸು ನನಗೆ ಬೇಕು ಅಂತ ಕೇಳಿದಾಗ ಆಯ್ತಪ್ಪ, ನನ್ನ ಶಿಷ್ಯರು ಯಾರೂ ಇಲ್ಲದೇ ಇದ್ದಾಗ ಬಂದು ನನ್ನ ಶರೀರವನ್ನು ಕತ್ತರಿಸಿ ಶಿರವನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿಬಿಡ್ತಾರೆ. ಏಕೆ ಹೇಳ್ತಾರೆ? ಅವರಿಗೆ ಪರೇಭ್ಯ ಸ್ಯಾತ್ ಕ್ಲೇಶಃ, ಬೇರೆಯವರು ಬಂದು ತನ್ನ ಶರೀರವನ್ನು ಕತ್ತರಿಸಿಕೊಂಡು ಹೋಗ್ತಾರೆ ಅಂತೇ ಇಲ್ಲ. ಏಕಿಲ್ಲ? ಅಭಿಮಾನವೇ ಇಲ್ಲ. ಯಾವಾಗ ಶರೀರದಲ್ಲಿ ಅಭಿಮಾನ ಇರುತ್ತೋ ಆಗ ಯಾವುದಾದ್ರೂ ಪ್ರಾಣಿ ಬಂದು ನನಗೆ ಕಚ್ಚಬಹುದು, ಹುಲಿ ಬಂದು ತಿನ್ಕೊಂಡು ಹೋಗ್ಬೋದು, ಕಳ್ಳ ಬಂದು ನನ್ನನ್ನು ಕೊಲೆ ಮಾಡಬಹುದು ಅಂತೆಲ್ಲ ಭಯ ಇರುತ್ತೆ. ಪರೇಭ್ಯ ಸ್ಯಾತ್ ಕ್ಲೇಶಃ, ಇದು ಒಂದು ಹೊರಗಿನ ಕ್ಲೇಶ. ಒಳಗಿನ ಕ್ಲೇಶ ಯಾವುದು? ಜನನ ಹುಟ್ಟುವಿಕೆ, ಮರಣ ಸಾಯುವಿಕೆ, ವ್ಯಾಧಿ ರೋಗ, ನಿಲಯ ವೃದ್ಧವಾಗುವುದು, ವೃದ್ಧಾಪ್ಯ, ಹೀಗೆಲ್ಲ ಬರೋದು ಯಾವಾಗ? ಯಾವಾತನಿಗೆ ಶರೀರದಲ್ಲಿ ಆತ್ಮಬುದ್ಧಿ ಇರುತ್ತೋ ಆತನಿಗೆ ಇದೆಲ್ಲ ಬರುತ್ತೆ.
ಯದಾತ್ಮಾನಂ ಯಾವಾಗ, ಯದಾ ಆತ್ಮಾನಂ ಯಾವಾಗ, ಶುದ್ಧಂ ಕಲಯತಿ ಇದು ಆ ರೀತಿಯಲ್ಲಿಲ್ಲ. ಶುದ್ಧವಾದಂತಹ ಆತ್ಮವಸ್ತು ನಾನಾಗಿದ್ದೇನೆ. ಶರೀರದಲ್ಲಿ ಆತ್ಮವಸ್ತು, ಆತ್ಮ ಶರೀರದಲ್ಲಿ ಆ ಆತ್ಮಬುದ್ಧಿ ಬಿಟ್ಟವನು ಶಿವಾಕಾರಂ ಅಚಲಂ ಶಿವನಾಗ್ತಾನೆ ಅಂತ. ಶಿವ ಅಂದರೆ ಸುಖಸ್ವರೂಪ, ಆ ಸುಖವನ್ನು ಹೊಂದುತ್ತಾನೆ. ತದಾ ತೇಭ್ಯೋ ಮುಕ್ತೋ, ತೇಭ್ಯೋ ಅಂದರೆ ಯಾವುದರಿಂದ, ಪರೇಭ್ಯ ಸ್ಯಾತ್ ಕ್ಲೇಶ, ಬೇರೆಯವರಿಂದ ಈ ಶರೀರಕ್ಕೆ ಏನಾದರೂ ಆಗಬಹುದು ಅಂತ ಹೆದರಿಕೆ, ಜನನ ಮರಣ ವ್ಯಾಧಿ ನಿಲಯ ಎಂಬ ಯಾವ ಕ್ಲೇಶ ಇದೆಯೋ ಅವುಗಳಿಂದ ಮುಕ್ತಿಯನ್ನು ಹೊಂದುತ್ತಾನೆ, ಅವುಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಇದರ ಬಗ್ಗೆ ತುಂಬ ವಿವರಣೆ ಕೊಡಬೇಕು. ಏಕೆಂದರೆ ಎಷ್ಟೋ ಶ್ರುತಿಗಳು ಈ ಶರೀರದಲ್ಲಿ ಅಭಿಮಾನ ಇದ್ದವನಿಗೆ ಪಾಪಗಳ ಲೇಷವಿದೆ, ಶರೀರದಲ್ಲಿ ಅಭಿಮಾನ ಇಲ್ಲದೇ ಇದ್ದರೆ ಪಾಪಗಳ ಲೇಷ ಇಲ್ಲ ಅಂತ ಹೇಳುತ್ತೆ. ಇಂದ್ರನು ಕೂಡ ರುದ್ರನನ್ನು ಹನನ ಮಾಡಿದ ಮೇಲೆ ಹೇಳ್ತಾನೆ, ಅವನು ನನಗೇನೂ ಪಾಪ ಹೊಂಟಿಲ್ಲ ಅಂತ ಹೇಳ್ತಾನೆ. ಇಂದ್ರ ಏಕೆ ಹೇಳ್ತಾನೆ? ಅವನಿಗೆ ಶರೀರದ ಮೇಲೆ ಅಭಿಮಾನವೇ ಇಲ್ಲ. ಹೀಗೆ ಅಶರೀರಂ ವಾವಸಂತಂ ನ ಪ್ರಿಯೇ ಸ್ಪೃಶತಃ, ಯಾವಾಗ ಶರೀರದಲ್ಲಿ ಆತ್ಮಬುದ್ಧಿ ಇರೋದಿಲ್ವೋ ಆಗ ಪ್ರಿಯವೂ ಅಂದರೆ ಪುಣ್ಯಕರ್ಮವೂ ಅವನಿಗೆ ಅಂಟೋದಿಲ್ಲ, ಪಾಪಕರ್ಮವೂ ಅಂಟೋದಿಲ್ಲ. ಪುಣ್ಯ ಪಾಪಗಳು ಅಂಟೋದು ಯಾವಾಗ? ಶರೀರದಲ್ಲಿ ಆತ್ಮಬುದ್ಧಿ ಇದ್ದಾಗ. ಶರೀರದಲ್ಲೇ ಆತ್ಮಬುದ್ಧಿ ಇಲ್ಲದೆ ಏನು ಮಾಡಿದರೂ ಅವನಿಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ. ಮನುಷ್ಯನಿಗೆ ಯಾವ ಪುಣ್ಯ ಪಾಪಾದಿಗಳಲ್ಲಿ ಅಧಿಕಾರ ಇದೆಯೋ ಆ ಅಧಿಕಾರ ಪ್ರಾಣಿಗಳಿಗಿಲ್ಲ. ಪ್ರಾಣಿಗಳು ಪಾಪಾಚರಣೆ ಮಾಡ್ತಾವೆ ಅಥವಾ ಪುಣ್ಯ ಸಂಪಾದನೆ ಮಾಡ್ತಾವೆ ಅಂತಿಲ್ಲ. ಏಕಿಲ್ಲ ಅಂದರೆ ಆ ತಾದಾತ್ಮ್ಯ ಬುದ್ಧಿ ಮನುಷ್ಯನಿಗೆ ಇದ್ದಂತೆ ಅವರಲ್ಲಿ ಇಲ್ಲ, ತಿಳುವಳಿಕೆ ಇಲ್ಲ. ಇಷ್ಟು ಅರ್ಥ ಸಾಕು ಅಂದ್ಕೊಂಡು ಮುಂದಿನ ಭಾಗಕ್ಕೆ ಹೋಗೋಣ. ಮುಂದಿನ ಭಾಗ ಏನು ವಿವರಣೆ ಮಾಡುತ್ತೆ ಅಂದರೆ, ಯಾವ ಭೇದ ಇದೆಯೋ ಅದು ಮಿಥ್ಯ, ಸತ್ಯವಾದದ್ದು ಅದ್ವೈತ ತತ್ವ ಎಂಬ ಹಿನ್ನೆಲೆಯಲ್ಲಿ ಮುಂದಿನ ಗ್ರಂಥ ಮುಂದುವರ್ಕೊಂಡು ಹೋಗುತ್ತೆ. 398ನೇ ಶ್ಲೋಕ. ಸ್ವಾತ್ಮನ್ಯಾರೋಪಿತ ಶೇಷ ಭಾವವಸ್ತು ಶೇಷಾಭಾವವಸ್ತು ನಿರಾಸತಃ ಸ್ವಯಮೇವ ಪರಂ ಬ್ರಹ್ಮ ಪೂರ್ಣಮದ್ವಯಮಕ್ರಿಯಂ. ಸ್ವಾತ್ಮನಿ ಅಂದರೆ ತನ್ನಲ್ಲಿ, ಆರೋಪಿತ ಅಶೇಷ ಅಭಾಸ ವಸ್ತು ನಿರಾಸಃ, ಎಲ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಎಲ್ಲಿ ತೋರ್ತಾ ಇದೆಯೋ ಅಲ್ಲಿ ಏನೂ ಇಲ್ಲ ಅಂತ ಹೇಳೋದು. ಹಾವಿಲ್ಲ, ಎಲ್ಲಿ ಹಾವಿಲ್ಲ? ಹಗ್ಗದಲ್ಲಿ ಹಾವಿಲ್ಲ ಅಂತ ಹೇಳಬೇಕೇ ಹೊರತು ಇನ್ನೆಲ್ಲೋ ಹಾವಿಲ್ಲ ಅಂತ ಹೇಳೋದಲ್ಲ. ಅಂದರೆ ಭ್ರಾಂತಿ ಸ್ಥಳದಲ್ಲಿ ಈ ಪ್ರಪಂಚ ಇಲ್ಲ ಅಂತ ಹೇಳ್ತಾ ಇದೆ ಶ್ರುತಿ. ಎಲ್ಲಿಲ್ಲ? ಆತ್ಮವಸ್ತುವಿನಲ್ಲಿ ಪ್ರಪಂಚವಿಲ್ಲ ಅಂತ ಹೇಳ್ತಾ ಇದೆ. ಇರೋದೇನೋ ಆತ್ಮವಸ್ತು ಮಾತ್ರ. ಅಂದರೆ ಎಲ್ಲಿ ಯಾವುದನ್ನು ಕಲ್ಪಿಸಲ್ಪಟ್ಟಿದೆಯೋ ಅಲ್ಲಿ ಅದು ಇಲ್ಲ, ಇರುವುದು ನಿಜವಾಗಿ ಅಧಿಷ್ಠಾನ. ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ, ಏಕೆಂದರೆ ಈ ಶಬ್ದವನ್ನು ಮತ್ತೆ ಕೇಳ್ತಾ ಇದ್ದೇವೆ. ಅಧಿಷ್ಠಾನ ಆರೋಪಿತ, ಆರೋಪಿತವಾದವು ನಿಜವಾಗಿ ಅಲ್ಲಿ ಇಲ್ಲ. ಆರೋಪಿತ ಅಶೇಷ ಅಭಾಸ ವಸ್ತುನಿ ನಿರಾಸಃ, ಆಭಾಸವಾದಂಥದ್ದನ್ನು ಸಂಪೂರ್ಣವಾಗಿ ನಿರಾಸ ಮಾಡೋದು ಎಲ್ಲಿ? ಎಲ್ಲಿ ಆರೋಪಿತವಾಗಿದೆಯೋ ಅಲ್ಲಿ. ಯಾರು ಕಳ್ತನ ಮಾಡಿದ್ದಾನೋ ಅವನಿಗೆ ಶಿಕ್ಷೆ. ಕಳ್ತನ ಮಾಡೋನೊಬ್ಬವನು ಶಿಕ್ಷೆ ಕೊಡೋದೊಬ್ಬರಿಗೆ ಅಂತಲ್ಲ. ಎಲ್ಲಿ ಇವನು ಹಗ್ಗದಲ್ಲಿ ಹಾವನ್ನು ಕಂಡನೋ ಅಲ್ಲೇ ಹಾವಿಲ್ಲ ಅಂತ ಹೇಳಿದ್ರೆ ಇವನಿಗೆ ಭಯ ಹೋಗುತ್ತೆ. ಇಲ್ಲ ಹಾವಿಲ್ಲ, ಅಲ್ಲಿ ಹಾವಿಲ್ಲ ಅಂತ ಹೇಳಿದ್ರೆ ಆಗಲ್ಲ. ಎಲ್ಲಿ ಇವನು ಕಂಡಿದ್ದಾನೋ ಅಲ್ಲೇ ಇಲ್ಲ ಅಂತ ಹೇಳಿದ್ರೆ ಭ್ರಾಂತಿ ಹೋಗುತ್ತೆ. ಇವನು ತನ್ನನ್ನು ಜೀವ ಅಂತ ತಿಳ್ಕೊಂಡಿದ್ದಾನೆ, ಆಗ ಇವನಿಗೆ ದುಃಖ. ನೀನು ಜೀವ ಅಲ್ಲ, ನೀನು ಪರಮಾತ್ಮ ಅಂತ ಹೇಳಿದಾಗ ದುಃಖ ಹೊರಟೋಗುತ್ತೆ. ಅದನ್ನು ಹೇಳ್ತಾರೆ, ಸ್ವಯಮೇವ ಪರಂಬ್ರಹ್ಮ ಪೂರ್ಣಮದ್ವಯಮಕ್ರಿಯಂ. ನೀನೇ ಪರಮಾತ್ಮನಾಗಿದ್ದೀಯ ಅಂದರೆ ನಾನೇ ಪರಮಾತ್ಮನಾಗಿದ್ದೇನೆ ಅಂತ ಅವನು ಅಂದ್ಕೊಳ್ಳೋದು. ಮುಂದೆ ಸಮಾಹಿತಾಯಾಂ ಸತಿಚಿತ್ತವೃತ್ತೌ ಪರಾತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೇ ನ ದೃಶ್ಯತೆ ಕಶ್ಚಿದಯಂ ವಿಕಲ್ಪಃ ಪ್ರಜಲ್ಪ ಮಾತ್ರ ಪರಿಶಿಷ್ಯತೆ ತತಃ. ಯಾವಾತನು ಇಂತಹ ನಿರ್ಗುಣವಾದಂತಹ ನಿರ್ವಿಕಲ್ಪಕವಾದಂತಹ ಪರಮಾತ್ಮನಲ್ಲಿ ತನ್ನ ಬುದ್ಧಿಯನ್ನು ಇಡುತ್ತಾನೋ ಅಂಥವನು ಈ ಅನುಭವವನ್ನು ಪಡೀತಾನೆ ಅಂತ. ಸಮಾಹಿತಾಯಾಂ ಸತಿಚಿತ್ತವೃತ್ತೌ, ಇಷ್ಟೆಲ್ಲ ಯಾವ ಒಂದು ವೇದಾಂತದ ವಿಚಾರವನ್ನು ತಿಳ್ಕೊಂಡು ಧ್ಯಾನ ಮಾಡ್ತಾ ತನ್ನ ಮನಸ್ಸನ್ನು ಇಂತಹ ಅಖಂಡವಾದ ಬ್ರಹ್ಮನಲ್ಲಿ ಇಡ್ತಾನೋ, ನಿರ್ಗುಣಿ ಬ್ರಹ್ಮಣಿ ನಿರ್ವಿಕಲ್ಪೆ,
ಯಾವ ಕಲ್ಪವೂ ಅಂದರೆ ಯಾವ ವಿಕಲ್ಪವೂ ಇಲ್ಲದಿರುವಂತಹ ಆತ್ಮವಸ್ತುವಿನಲ್ಲಿ ತನ್ನ ಮನಸ್ಸನ್ನು ಇಡ್ತಾನೋ ಅವನು ಹೇಗೆ ನೋಡ್ತಾನೆ ಅಂದರೆ ಪ್ರಜಲ್ಪ ಮಾತ್ರ ಪರಿಶಿಷ್ಯತೆ ತತಃ. ಅವನ ದೃಷ್ಟಿಯಲ್ಲಿ ಯಾವ ಒಂದು ಪ್ರಪಂಚ ಇದೆಯೋ ಅದು ಕೇವಲ ಮಾತಾಗಿರುತ್ತೆ. ಹೇಗೆ ಕನಸು ಬಾಧವಾದ ನಂತರದಲ್ಲಿ, ಎಚ್ಚರವಾದ ನಂತರದಲ್ಲಿ ಯಾವುದೂ ಇರೋದಿಲ್ಲ. ಕನಸಿರುತ್ತೆ ಅಂದರೆ ಕನಸು ಮಾತಾಗಿರುತ್ತೆ. ಕನಸನ್ನು ಹೇಳ್ತೇವೆ, ಈ ರೀತಿ ಕಂಡೆ, ಹೀಗಿತ್ತು ಹಾಗಿತ್ತು ಅಂತ ಅಂದ್ಕೊಳ್ತೇವೆ. ಅಂದರೆ ಮಾತು ಮಾತ್ರ, ಅಲ್ಲಿ ಯಾವುದೂ ಇಲ್ಲ. ಅಂದರೆ ಬಾಧೆಯನ್ನು ಹೊಂದಿದ ನಂತರದಲ್ಲಿ, ಆತ್ಮಜ್ಞಾನವಾದ ನಂತರದಲ್ಲಿ ಇವನಿಗೆ ಪ್ರಜಲ್ಪ ಮಾತ್ರ, ಸುಮ್ಮನೆ ಮಾತಾಗಿರುತ್ತೆ ಪ್ರಪಂಚ. ಹೇಗೆ ಕನಸು ಸುಮ್ಮನೆ ಮಾತಾಗಿರುತ್ತೋ ಹಾಗೆ ಆತ್ಮಜ್ಞಾನವಾದ ಮೇಲೆ ಈ ಪ್ರಪಂಚ ಎಲ್ಲವೂ ಪ್ರಜಲ್ಪ ಮಾತ್ರ ಪರಿಶಿಷ್ಯತೆ ತತಃ. ಉಳಿಯೋದು ಪ್ರಜಲ್ಪ, ಮಾತು ಮಾತ್ರ. ಇಷ್ಟು ಹೇಳ್ತಾ ಮುಂದೆ ಅದನ್ನು ವಿವರಣೆ ಮಾಡ್ತಾರೆ. ಅಸತ್ಕಲ್ಪೋ ವಿಕಲ್ಪೋಯಂ ವಿಶ್ವಮಿತ್ಯೇಕ ವಸ್ತುನಿ ನಿರ್ವಿಕಾರೆ ನಿರಾಕಾರೆ ನಿರ್ವಿಶೇಷೇ ಬಿಧಾ ಕುತಃ. 400ನೇ ಶ್ಲೋಕ. ಇನ್ನೊಂದು 4-5 ಶ್ಲೋಕಗಳಲ್ಲಿ ಉತ್ತರಾರ್ಧ 2ನೇ ಪಾದ ಇದೇ ಅರ್ಥ ಬರುತ್ತೆ. ನಿರ್ವಿಕಾರೆ ನಿರಾಕಾರೆ ನಿರ್ವಿಶೇಷೆ ಬಿಧಾ ಕುತಃ. ಆತ್ಮವಸ್ತು ಹೇಗಿದ್ದಾನೆ? ಯಾವ ವಿಕಾರವೂ ಇಲ್ಲ, ನಿರ್ವಿಕಾರ, ನಿರಾಕಾರ, ನಿರ್ವಿಶೇಷ, ಯಾವುದೇ ವಿಶೇಷವಿಲ್ಲ. ನಿರಾಕಾರ ಅಂದರೆ ಯಾವುದೇ ಆಕಾರವಿಲ್ಲ. ನಿರಾಕಾರೆ ನಿರ್ವಿಕಾರೆ ಏನರ್ಥ? ವಿಕಾರವೂ ಇಲ್ಲ, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಆಗೋದಿಲ್ಲ, ವಿಕಾರವನ್ನು ಹೊಂದೋದಿಲ್ಲ. ಏಕೆ? ಆಕಾರವೇ ಇಲ್ಲ. ಆಕಾರ ಇದ್ದರೆ ಆ ಆಕಾರ ಬದಲಾವಣೆ ಹೊಂದೋದು, ಅಥವಾ ಒಂದು ಕೈ ಇದ್ದರೆ ಆ ಕೈಗೆ ಒಂದು ಬಳೆ ಹಾಕ್ಕೊಂಡ್ರೆ ಇನ್ನೊಂದು ಆಕಾರ ಬಂತು ಅಂತ ಹೇಳ್ಬೋದು. ಅಥವಾ ಕೈಯ ಬೆರಳು ಏನೋ ಒಂದು ಕಟ್ಟಾಯಿತು, ಆಗ ಅದು ವಿಕಾರ ಹೊಂದಿತು. ಆಕಾರ ಇದ್ದರೆ ವಿಕಾರ ಉಂಟಾಗತ್ತೆ, ಆಕಾರವೇ ಇಲ್ಲದೆ ಇದ್ದರೆ ವಿಕಾರವೂ ಇಲ್ಲ, ಯಾವ ವಿಶೇಷವೂ ಇಲ್ಲ. ಆಕಾರ ಇದ್ದು ತಾನೇ ವಿಶೇಷ. ಕೈ ಇದ್ದರೆ, ದೇಹ ಇದ್ದರೆ ಕೈಗೆ ಬಳೆ ಹಾಕ್ಕೊಳ್ಳೋದು, ಉಂಗುರ ಹಾಕ್ಕೊಳ್ಳೋದು, ಇನ್ನೇನೋ ಹಾಕ್ಕೊಳ್ಳೋದು. ಯಾವುದೂ ಇಲ್ಲದೆ ಇದ್ದಾಗ ಅಲ್ಲಿ ವಿಶೇಷವೂ ಇಲ್ಲ, ಆಕಾರವೂ ಇಲ್ಲ, ನಿರ್ವಿಕಾರವೂ ಇಲ್ಲ. ಅಂಥದ್ದು ಆತ್ಮವಸ್ತು. ಅಲ್ಲಿ ಬಿಧಾ ಕುತಃ, ಭೇದವನ್ನು ಹೇಗೆ ಮಾಡೋದು? ದೇಹದಲ್ಲಿ ಆಕಾರ ಇರೋದರಿಂದ ಇದು ಕೈ, ಇದು ಕಾಲು, ಇದು ಮೂಗು ಅಂತೆಲ್ಲ ಭೇದ ಮಾಡಬಹುದು. ಯಾವ ಒಂದು ಆಕಾರವೇ ಇಲ್ಲದೆ ಇದ್ದರೆ ಭೇದ ಮಾಡೋದು ಹೇಗೆ? ಭೇದ ಇಲ್ಲ. ಬಿಧಾ ಕುತಃ. ಬಿಧ ಅಂದರೆ ಭೇದ. ಭೇದ ಮಾಡೋದು ಹೇಗೆ ಅಂತ ಕೇಳ್ತಾರೆ. ಅಂದರೆ ಹೇಗೆ ಅಂದರೆ ಆಗೋದಿಲ್ಲ ಅಂತ. ಅಸತ್ಕಲ್ಪೋ ವಿಕಲ್ಪೋಯಂ ಅಂದರೆ ಈ ಪ್ರಪಂಚದ ಯಾವ ಭೇದ ಇದೆಯೋ, ವಿಶ್ವಮಿತ್ಯೇಕ ವಸ್ತುನಿ, ಒಂದೇ ವಸ್ತುವಿನಲ್ಲಿ ಈ ಎಲ್ಲ ಭೇದವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಸ್ವಲ್ಪ ಕಠಿಣ ಇದೆ ವಿಷಯ, ಅಂದರೆ ಒಮ್ಮೆಲೆ ಬುದ್ಧಿಗೆ ಹೊಕ್ಕೋದಿಲ್ಲ. ಅದಕ್ಕೆ ಈ ಅರ್ಥವನ್ನೇ 5-6 ಶ್ಲೋಕದಲ್ಲಿ ಶಂಕರರು ವಿವರಣೆ ಮಾಡ್ತಾರೆ. ಬುದ್ಧಿಗೆ ಹೋಗತ್ತೋ ನೋಡೋಣ ಅಂತ. ಅಸತ್ಕಲ್ಪೋ ವಿಕಲ್ಪೋಯಂ ಅಂದರೆ ಈ ಕಲ್ಪಗಳು, ಕಲ್ಪ ಅಂದ್ರೇನು? ಬೇರೆ ಬೇರೆ ಅಂತ ಕಾಣೋದು. ಇದು ಹೀಗೆ, ಅದು ಹಾಗೆ ಅಂತ ಬುದ್ಧಿಗೆ ಏನು ಬರುತ್ತೋ ಅದು ಆ ಕಲ್ಪಗಳು. ವಿಕಲ್ಪೋಯಂ, ಇದು ಹಾಗೋ ಇದು ಹೀಗೋ ಅಂತ ವಿಕಲ್ಪ ಮಾಡೋದು. ಅಂದರೆ ವಿಶ್ವದಲ್ಲಿ ನಾವು ಮಾಡ್ತೇವಲ್ಲ, ಇದು ಹಾಗೆ ಇದು ಹೀಗೆ ಅಂತೆಲ್ಲ ಅಂದ್ಕೊಳ್ತೇವೆ. ಇದು ಎಲ್ಲ ಅಂದ್ಕೊಳ್ಳೋದು ಅಂದರೆ ಪರಮಾತ್ಮನಲ್ಲಿ. ಇಂತಹ ಪರಮಾತ್ಮನಲ್ಲಿ ಭೇದ ಹೇಗಿದೆ? ಭೇದ ಇಲ್ಲ. ನಾವು ಹೇಗೆ ಅನುಭವಿಸ್ತೇವೆ? ದೃಷ್ಟೃ ದರ್ಶನ ದೃಶ್ಯಾದಿ ಭಾವ ಶೂನ್ಯೈಕ ವಸ್ತುನಿ. ನಾವು ಹೇಗೆ ಅನುಭವಿಸ್ತೇವೆ? ದೃಷ್ಟ ಪ್ರಮಾತ, ನಾನು ನೋಡ್ತಾ ಇದ್ದೇನೆ. ದರ್ಶನ, ಇದನ್ನು ನೋಡ್ತಾ ಇದ್ದೇನೆ. ಈ ದರ್ಶನದಿಂದ ನನಗೆ ಈ ಜ್ಞಾನವಾಗ್ತಾ ಇದೆ. ಅಂದರೆ ಪ್ರಮಾತ್ರ, ಪ್ರಮಾಣ, ಪ್ರಮೇಯ ಇವು ಪ್ರಪಂಚದ ವ್ಯವಹಾರ. ಈ ವ್ಯವಹಾರ ಆತ್ಮದೃಷ್ಟಿಯಲ್ಲಿಲ್ಲ. ಏಕೆ? ಹೊರತಾದಂತಹ ಪ್ರಮಾತ್ರ ಬೇರೆ ಇಲ್ಲ. ಆತ್ಮನಿಗಿಂತ ಬೇರೆ ಪ್ರಮಾತ್ರ ಇಲ್ಲ, ಆತ್ಮನಿಗಿಂತ ಬೇರೆ ಪ್ರಮಾಣ ಇಲ್ಲ, ಆತ್ಮನಿಗಿಂತ ಬೇರೆ ಪ್ರಮೇಯವೂ ಇಲ್ಲ. ದೃಷ್ಟೃ ದರ್ಶನ ದೃಶ್ಯಾದಿ ಭಾವ ಶೂನ್ಯೈಕ ವಸ್ತುನಿ. ಆತ್ಮನಲ್ಲಿ ಇದು ಯಾವುದೂ ಇಲ್ಲ. ಅದನ್ನೇ ಹೇಳ್ತಾರೆ ನಿರ್ವಿಕಾರೆ ನಿರಾಕಾರೆ ನಿರ್ವಿಶೇಷೆ ಬಿಧಾ ಕುತಃ. ಇಂಥ ಆತ್ಮನಲ್ಲಿ ನೀನು ಹೇಗೆ ಭೇದವನ್ನು ಮಾಡ್ತೀಯ? ಮುಂದೆ ಕಲ್ಪಾರ್ಣವ ಇವಾತ್ಯಂತ ಪರಿಪೂರ್ಣೈಕ ವಸ್ತುನಿ ನಿರ್ವಿಕಾರೆ ನಿರಾಕಾರೆ ನಿರ್ವಿಶೇಷೆ ಬಿಧಾ ಕುತಃ. ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ, ಸಮುದ್ರದ ಉದಾಹರಣೆ.
ಅಶೇಷವಾದಂತಹ ಪ್ರಳಯವಾಗೋದು ಅಂದರೆ 4 ಕಲ್ಪಗಳು ನಾಶವಾಗೋದು. ಜಲಪ್ರಳಯ ಅಂತ ಪುರಾಣದಲ್ಲಿ ಹೇಳ್ತಾರೆ. ಭೂಮಿ ಯಾವುದೂ ಇರೋದಿಲ್ಲ, ಯಾವ 4 ಸಮುದ್ರಗಳಿವೆಯೋ ಆ 4 ಸಮುದ್ರಗಳು ಸೇರಿಬಿಡ್ತಾವೆ. ಸಪ್ತದ್ವೀಪ ವಸುಮತಿ, ಏನು 7 ದ್ವೀಪಗಳಿಂದ ಭೂಮಿ ಇದೆಯೋ ಆ 7 ದ್ವೀಪಗಳ ವಿಭಾಗವೇ ಇರೋದಿಲ್ಲ. ಏಕೆ ವಿಭಾಗ ಇಲ್ಲ? ಎಲ್ಲವೂ ನೀರಾಗಿಬಿಟ್ಟಿದೆ. ಇದನ್ನು ಏಕಿಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಆತ್ಮಜ್ಞಾನವನ್ನು ಹೊಂದಿದ ನಂತರದಲ್ಲಿ ಎಲ್ಲವೂ ಆತ್ಮವಸ್ತುವೇ ಆಗಿ ತೋರಿದಾಗ ಭೇದ ಇರೋದು ಹೇಗೆ? ಪ್ರಳಯವಾದಾಗ ಎಲ್ಲ ಕಡೆಯೂ ನೀರಿದ್ದಾಗ ಸಪ್ತದ್ವೀಪಗಳು, ಇದು ಭರತಖಂಡ, ಇದು ಜಂಬೂದ್ವೀಪ, ಇನ್ನೇನೇನೋ ವಿಭಾಗ ಇದೆಯೋ, ಅಥವಾ ಈಗ ಹೇಳಬೇಕು ಅಂದರೆ ಜಪಾನು, ಆಸ್ಟ್ರೇಲಿಯಾ ಅಂತೆಲ್ಲ ವಿಭಾಗ ಏನಿದೆಯೋ ಆ ವಿಭಾಗ ಹೇಳೋದೇ ಇರೋದಿಲ್ಲ. ಏಕೆ ವಿಭಾಗ ಇಲ್ಲ? ವಿಭಾಗಿಸುವಂತಹ ಜಲವು ಎಲ್ಲವನ್ನು ಆವರಿಸಿಕೊಂಡಿದೆ. ಕಲ್ಪಾರ್ಣವೇ ಇವಾತ್ಯಂತ ಪರಿಪೂರ್ಣೈಕ ವಸ್ತುನಿ. ಹೇಗೆ ಎಲ್ಲವನ್ನೂ ಜಲ ಆವರಿಸಿಕೊಂಡಾಗ ವಿಭಾಗ ಇಲ್ಲವೋ ಹಾಗೆ ಎಲ್ಲವೂ ಆತ್ಮ ಎಂಬಂತಹ ಅರಿವಿನಿಂದ ಯಾವ ವಿಭಾಗವೂ ನಮಗೆ ತೋರೋದಿಲ್ಲ. ಇಷ್ಟು ಇದರ ಅರ್ಥ. ಮತ್ತೆ ಮತ್ತೆ ಓದಿದಾಗ ಇದರ ಅರ್ಥ ಆಗತ್ತೆ, ಒಮ್ಮೆಲೆ ಅರ್ಥ ಆಗೋದಿಲ್ಲ, ಅಷ್ಟು ಕಠಿಣ ಇದೆ. ತೇಜಸೀವ ತಮೋಯತ್ರ ಪ್ರಲೀನಂ ಭ್ರಾಂತಿ ಕಾರಣಂ ಅದ್ವಿತೀಯೇ ಪರೇತತ್ವೇ ನಿರ್ವಿಶೇಷೆ ಬಿದಾಕುತಃ. ಮತ್ತೆಲ್ಲ ಪ್ರಶ್ನೆ, ಕುತಃ ಕುತಃ, ಹೇಗಾಗತ್ತೆ ಅಂತ ಕೇಳ್ತಾರೆ. ಅಂದರೆ ಆಗೋದಿಲ್ಲ ಅಂತ ಒಂದು ಉದಾಹರಣೆ, ಇನ್ನೊಂದು ಉದಾಹರಣೆ ಕೊಡ್ತಾರೆ. ತೇಜಸೀವ ತಮೋ ಯತ್ರ, ಅತ್ಯಂತ ಗಾಢವಾದಂಥ ಅಂಧಕಾರ, ಬೆಳಕು ಬಂದ ತಕ್ಷಣ ಮಾಯವಾಗತ್ತೆ. ಎಲ್ಲಿ ಲಯ ಹೊಂದಿತು ಅದು? ಎಲ್ಲಿ ಮಾಯ ಆಯಿತು? ಬೇರೆ ಎಲ್ಲೂ ಮಾಯ ಆಗಿಲ್ಲ, ತೇಜಸ್ಸಿನಲ್ಲೇ ಮಾಯವಾಯಿತು, ಬೆಳಕಿನಲ್ಲೇ ಮಾಯವಾಯಿತು. ತೇಜಸೀವ ತಮೋ ಯತ್ರ, ತಮಃ ಎಲ್ಲಿ ಲಯವಾಯಿತು ಅಂದರೆ ತೇಜಸೀವ, ತೇಜಸ್ಸಿನಲ್ಲೇ. ಹೀಗೆ ಈ ಅಜ್ಞಾನ ಎಲ್ಲ ಎಲ್ಲಿ ಹೋಯಿತು ಅಂದರೆ ಜ್ಞಾನದಲ್ಲಿ ಲಯವಾಯಿತು ಅಂತ. ಜ್ಞಾನಾಗ್ನಿ ಸರ್ವಕರ್ಮಾಣಂ ಭಸ್ಮಶಾತ್ ಕುರುತೆ ತಥಾ ಪ್ರಲೀನಂ ಭ್ರಾಂತಿ ಕಾರಣಂ. ಈ ಭ್ರಾಂತಿಯಿಂದ ಕಾರಣವಾದಂಥ ಯಾವ ಜಗತ್ತಿದೆಯೋ ಅವೆಲ್ಲವೂ ಜ್ಞಾನದಿಂದ ನಾಶವಾಗುತ್ತೆ. ಆಗ ಅದ್ವಿತೀಯೇ ಪರೇತತ್ವೇ ನಿರ್ವಿಶೇಷೆ ಬಿದಾಕುತಃ, ಅದ್ವಿತೀಯವಾದ ಪರಮಾತ್ಮ ವಸ್ತು ಮಾತ್ರ ಉಳಿಯುತ್ತೆ. ಆ ಪರಮಾತ್ಮ ವಸ್ತುವಿನಲ್ಲಿ ಭೇದವನ್ನು ಹೇಗೆ ಹೇಳಲಿಕ್ಕಾಗತ್ತೆ? ಆಗೋದಿಲ್ಲ. ಅದನ್ನೇ ಮತ್ತೆ ಹೇಳ್ತಾರೆ, ಏಕಾತ್ಮಕೆ ಪರೇತತ್ವೇ ಭೇದಾವಾರ್ಥ ಕಥಂ ಭವೇತ್. ಒಂದೇ ಆದಂತಹ ಆತ್ಮವಸ್ತುವಿನಲ್ಲಿ ಇದು ಭೇದ ಅದು ಭೇದ ಅಂತ ನೀನು ಹೇಗೆ ಹೇಳ್ತೀಯಾ? ಅದಕ್ಕೆ ಮತ್ತೊಂದು ಉದಾಹರಣೆ. ಒಂದೊಂದು ಶ್ಲೋಕದಲ್ಲೂ ಇರುವ ಅರ್ಥ ಒಂದೇ, ಉದಾಹರಣೆಗಳು ಮಾತ್ರ ಬೇರೆ ಬೇರೆ ಆಗ್ತಾ ಬರ್ತವೆ. ಸುಷುಪ್ತವು ಸುಖ ಮಾತ್ರಾಯಾಮ್ ಭೇದಕ್ಕೇನಾವಲೋಕಿತ. ಸುಷುಪ್ತಿಯ ಉದಾಹರಣೆಯನ್ನು ಕೊಡ್ತಾರೆ. ಗಾಢವಾದ ನಿದ್ದೆ ಮಾಡ್ತೇವೆ. ಆ ಗಾಢವಾದ ನಿದ್ದೆಯಲ್ಲಿ 1 ಗಂಟೆಗೆ ಸ್ವಪ್ನ ಬಿಟ್ಟು ದೊಡ್ಡ ಗಾಢ ನಿದ್ದೆ ನಮಗೆ ಬಂತು ಅಂತ ಇಟ್ಕೊಳ್ಳೋಣ. ಮಧ್ಯರಾತ್ರಿ 1 ಗಂಟೆ ಆಗಿದೆ, 4 ಗಂಟೆ ಯಾರಿಗೆ ಏನೂ ಗೊತ್ತಾಗಿಲ್ಲ, ಗಾಢವಾದ ನಿದ್ದೆ ಬಂದಿದೆ, ಕನಸು ಬಿದ್ದಿಲ್ಲ. ಆಗ ನಾವು ಏನು ಅಂದ್ಕೊಳ್ತೇವೆ? ಒಂದೇ ಆದಂತಹ ಸುಖವನ್ನು ಅನುಭವಿಸ್ತೇವೆ. ಇಲ್ಲ, 1ರಿಂದ 1:30 ತನಕ ಒಂದು ರೀತಿ ಸುಖ ಇತ್ತು, 1:30ಯಿಂದ 3 ಗಂಟೆಯವರೆಗೆ ಬೇರೆ ರೀತಿ ಸುಖ ಇತ್ತು, 3 ಗಂಟೆಯಿಂದ ಇನ್ನು ಅರ್ಧ ಗಂಟೆ ಅಲ್ಲಷ್ಟು ಸುಖ ಇರಲಿಲ್ಲ ಅಂತೇನಾದರೂ ಭೇದ ಮಾಡ್ತೇವಾ? ಇದು ನಮ್ಮ ಅನುಭವ, ಏನು ಶಂಕರರು ಹೊಸದು ಹೇಳ್ತಾ ಇರೋದಲ್ಲ. ಸುಷುಪ್ತವು ಸುಖ ಮಾತ್ರಾಯ, ಅಲ್ಲಿರೋದು ಒಂದೇ ಸುಖ, ಅಖಂಡವಾದ ಸುಖ. 1 ಗಂಟೆಯಿಂದ 4 ಗಂಟೆವರೆಗೆ ಬಂದ ಸುಖ ಒಂದೇ ರೀತಿ ಸುಖ. ಅಲ್ಲಿ ಅರ್ಧ ಗಂಟೆ ಬೇರೆ ಸುಖ, ಅದರಲ್ಲಿ ಹೆಚ್ಚು, ಇದರಲ್ಲಿ ಕಮ್ಮಿ. ಈ 1 ಗಂಟೆ ತುಂಬ ಸುಖ ಇತ್ತು, ಇನ್ನು ಅರ್ಧ ಗಂಟೆ ಅಷ್ಟು ಸುಖ ಇರಲಿಲ್ಲ ಅಂತೇನಾದರೂ ಭೇದ ಉಂಟಾಗತ್ತಾ? ಅಲ್ಲಿ ಭೇದ ಇಲ್ಲ. ಭೇದಕ್ಕೇನಾವಲೋಕಿತ. ಸುಷುಪ್ತಿಯಲ್ಲಿ ಏನಾದರೂ ಭೇದವನ್ನು ನೀನು ನೋಡಿದ್ದೀಯಾ? ಇಲ್ಲ. ಹಾಗಾದರೆ ಅದೇ ರೀತಿಯಲ್ಲಿ ಏಕಾತ್ಮಕ್ಕೆ ಪರೇತತ್ವೇ, ಈ ಪರಮಾತ್ಮ ಒಂದೇ ಆದಾಗ ಅವನಲ್ಲಿ ಭೇದವಾರ್ಥ ಕಥಂ ಭವೇತ್, ಅವನಲ್ಲಿ ಭೇದವನ್ನು ಹೇಗೆ ಹೇಳ್ತೀಯಾ? ಅದನ್ನೇ ಮುಂದೆ ಹೇಳ್ತಾರೆ. ನಹ್ಯಸ್ತಿ ವಿಶ್ವಂ ಪರತತ್ವಬೋಧಾತ್ ಸದಾತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೆ ಕಾಲತ್ರಯೇನಾಪ್ಯಹಿರೀಕ್ಷಿಣೋ ಗುಣೇ ನಹ್ಯಂಬು ಬಿಂದುರ್ ಮೃಗತೃಷ್ಣಿಕಾಯಾಮ್. ಎಷ್ಟೆಲ್ಲ ಉದಾಹರಣೆಯನ್ನು ಕೊಡ್ತಾರೆ ಶಂಕರರು. ಇನ್ನೊಂದು ಉದಾಹರಣೆ, ಮತ್ತೆ 2 ಉದಾಹರಣೆ. ನಹ್ಯಸ್ತಿ ವಿಶ್ವಂ ಪರತತ್ವಬೋಧಾತ್, ತತ್ವಜ್ಞಾನವಾದ ಮೇಲೆ ವಿಶ್ವವೇ ಇಲ್ಲ, ಇರೋದೇನು? ಸದಾತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೆ, ನಿರ್ವಿಕಲ್ಪಕವಾದ ಬ್ರಹ್ಮ ಮಾತ್ರ ಇದೆ. ಹೇಗೆ? ಕಾಲತ್ರಯೇನಾಪಿ, ಯಾವಾಗಲೂ ಹಗ್ಗದಲ್ಲಿ ಹಾವೇನಾದರೂ ಇತ್ತ? ಅದನ್ನೇ ಕೇಳ್ತಾರೆ. ಕೇನಾಪಿ ಕಾಲತ್ರಯೇ ನಾಪ್ಯರಿ
ಈಕ್ಷಿತೋ ಗುಣೆ, ಗುಣೆ ಅಂದರೆ ಹಗ್ಗದಲ್ಲಿ, ಅಹಿಹಿ ಅಂದರೆ ಹಾವು. ಏನಾದರೂ ಮೊದಲಿಂದ ಏನಾದರೂ ಇದ್ದಿದ್ರೆ ನಿಷೇಧ ಮಾಡಬೇಕಿತ್ತು ತಾನೆ, ಇಲ್ಲೇ ಇಲ್ಲ. ಹಗ್ಗದಲ್ಲಿ ಹಾವು ಯಾವತ್ತೂ ಇರಲೇ ಇಲ್ಲ. ಅಜ್ಞಾನದಿಂದ ಇವನು ಹಗ್ಗವನ್ನು ನೋಡಲಿಲ್ಲ, ಹಾವನ್ನು ಕಲ್ಪನೆ ಮಾಡಿಕೊಂಡ. ಇದನ್ನು ಏಕೆ ಹೇಳ್ತಾ ಇದ್ದಾರೆ ಅಂದರೆ, ವಿಶ್ವವಾಗಿಲ್ಲ, ಪ್ರಪಂಚವಾಗಿ ಇಲ್ಲೇ ಇಲ್ಲ. ಬ್ರಹ್ಮನಾಗಿ ತಿಳಿದೇ ಇರೋದರಿಂದ ಪ್ರಪಂಚವಾಗಿ ತೋರ್ತಾ ಇದೆ. ಹಗ್ಗವನ್ನು ತಿಳಿದೇ ಇರೋದರಿಂದ ಹಾವಾಗಿ ತೋರ್ತಾ ಇದೆ. ನಹ್ಯಂಬು ಬಿಂದು ಮೃಗತೃಷ್ಣಿಕಾಯಾಮ್. ಮೃಗತೃಷ್ಣಿಕಾ ಅಂದ್ರೇನು? ದೊಡ್ಡ ಬಿಸಿಲು, ಮರುಭೂಮಿ, ಹೋಗ್ತಾ ಇದ್ದೇವೆ, ನೀರು ಬೇಕು, ಮುಂದೆ ನೋಡ್ತೇವೆ, 1 ಕಿಲೋಮೀಟರ್ ದೂರದಲ್ಲಿ ನೀರಿದೆ ಅಂತ ಹೋಗ್ತೇವೆ. ಆದರೆ ಒಂದು ಹನಿಯೂ ಅಲ್ಲಿ ನೀರಿರೋದಿಲ್ಲ. ಮರುಮರೀಚಿಕೆ, ಬಿಸಿಲು, ಗುದುರೆ, ಅದನ್ನೇ ಹೇಳ್ತಾರೆ ಮೃಗತೃಷ್ಣಿಕಾಯಾಮ್. ಮೃಗತೃಷ್ಣಿಕಾ ಅಂದರೆ ಮರುಮರೀಚಿಕೆ. ಅಲ್ಲಿ ಏನಾದರೂ ಒಂದು ಹನಿ ಆದರೂ ನೀರಿರುತ್ತಾ? ನಹ್ಯಂಬು ಬಿಂದುಹು, ಒಂದು ಹನಿ ಆದರೂ ಅಂಬು ಅಂದರೆ ನೀರಿದೆಯಾ? ನಹ್ಯಂಬು ಬಿಂದು ಮೃಗತೃಷ್ಣಿಕಾಯಾಮ್. ಏನಾದರೂ ಅಲ್ಲಿ ನೀರಿದ್ದರೆ ನಿಜವಾಗಿ ಒಂದು ಬಿಂದು ಆದರೂ ನೀರು ಸಿಕ್ತಿತ್ತು, ಬೇಕಾದಷ್ಟು ನೀರು ಸಿಕ್ತಿತ್ತು. ಏಕೆ? ನೀರೇ ಇಲ್ಲ ಅಲ್ಲಿ, ವಿಶ್ವವೇ ಇಲ್ಲ, ತೋರಿದ್ದು ಮಾತ್ರ. ಹೇಗೆ ಮರಳುಗಾಡಿನಲ್ಲಿ ನೀರು ಕಾಣ್ತಾ ಇದೆಯೋ ಹಾಗೆ ಬ್ರಹ್ಮನಲ್ಲಿ ಈ ಪ್ರಪಂಚ ತೋರ್ತಾ ಇದೆ. ಅದನ್ನೇ ಮುಂದೆ ಕ್ರೋಢೀಕರಿಸಿ ಹೇಳ್ತಾರೆ. ಮಾಯಾ ಮಾತ್ರಂ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಇತಿ ಬ್ರೂತೆ ಶ್ರುತಿ ಸಾಕ್ಷಾತ್ ಸುಷುಪ್ತಾವನುಭೂಯತೆ. ಮಾಂಡುಕ್ಯ ಕಾರಿಕೆಯಲ್ಲಿ ಶಂಕರರ ಗುರುಗಳು ಗೌಡಪಾದಾಚಾರ್ಯರು ಈ ಮಾತನ್ನು ಹೇಳ್ತಾರೆ. ಮಾಯಾ ಮಾತ್ರ ಇದಂ ದ್ವೈತಂ. ಈ ದ್ವೈತ ಹೇಳೋದು ಮಾಯಾ ಮಾತ್ರ, ತೋರುವಿಕೆ ಮಾತ್ರ, ಇರೋದು ಅದ್ವೈತ ಮಾತ್ರ. ಇದು ಅರ್ಥ ಆಗತ್ತೆ ಅಂದ್ಕೊಳ್ತೇನೆ. ಮಾಯಾ ಮಾತ್ರ ಇದಂ ದ್ವೈತಂ. ಈ ದ್ವೈತ ಮಾಯೆಯಿಂದ ತೋರಿದ್ದೆ. ಅದ್ವೈತಂ ಪರಮಾರ್ಥತಃ, ವಸ್ತುತಃ ಅದ್ವೈತ ಮಾತ್ರ ಇರೋದು. ಇದು ಎಲ್ಲಿ ಅನುಭವಕ್ಕೆ ಬರುತ್ತೆ? ಹಿಂದೆ ಹೇಳಿದಂತೆ ಸುಷುಪ್ತ ಅನುಭೂಯತೆ. ಸುಷುಪ್ತಿಯಲ್ಲಿ ಏನಾದರೂ ಪ್ರಪಂಚ ಇರೋದು ಯಾರಿಗಾದರೂ ನೆನಪಿರುತ್ತಾ? ಎಷ್ಟು ಹಣ ಇದ್ದವನಾಗಲಿ, ಎಷ್ಟು ಬಡವನಾಗಲಿ, ಇಬ್ಬರಿಗೂ ಸುಖ ಸಮಾನ, ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಹಣ ಇದ್ದಾಗ ಯಾವ ಒಂದು ಜಾಗೃತ ಅವಸ್ಥೆಯಲ್ಲಿ ಸುಖ ಇದೆಯೋ ಆ ಸುಖ ಅವನಿಗಿರಬಹುದು, ಬಡತನದ ಕಷ್ಟ ಅವನಿಗಿರಬಹುದು ಇನ್ನೊಬ್ಬನಿಗೆ. ಆದರೆ ಸುಷುಪ್ತಿಯಲ್ಲಿ ಬಡವನಿಗೆ ಬಡತನದ ಕಷ್ಟ ಇಲ್ಲ, ಈ ಶ್ರೀಮಂತನಿಗೆ ಶ್ರೀಮಂತಿಕೆಯ ಆ ಒಂದು ಅಹಂಕಾರವೋ ಅಥವಾ ಅನುಭವವೋ ಇಲ್ಲ. ಇಬ್ಬರೂ ಈಕ್ವಲ್, ಇಬ್ಬರಿಗೂ ಒಂದೇ ರೀತಿ ಸುಖ ಇರುತ್ತೆ. ಸುಷುಪ್ತ ಅನುಭೂಯತ ಅಂದರೆ ಏನೂ ಇಲ್ಲ ಅಲ್ಲಿ ಅಂತ. ಅದನ್ನೇ ಮತ್ತೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಅಂದರೆ ಆರೋಪಿತವಾದದ್ದು ಅಧಿಷ್ಠಾನದಲ್ಲೇ ಲಯವನ್ನು ಹೊಂದುತ್ತಾವೆ. ಅನನ್ಯತ್ವಂ ಅಧಿಷ್ಠಾನಾತ್ ಆರೋಪ್ಯಸ್ಯ ನಿರೀಕ್ಷಿತಂ ಪಂಡಿತೈ ರಜ್ಜು ಸರ್ಪಾದೌ ವಿಕಲ್ಪೋ ಭ್ರಾಂತಿ ಜೀವನ. ಈ ವಿವರಣೆಯನ್ನು ತುಂಬ ಹಿಂದೆ ಈ ದಿವಸ ಆರಂಭದಲ್ಲೇ ಮಾಡಾಗಿದೆ. ಏನಂದರೆ ಅಧಿಷ್ಠಾನಾವಶೇಷೋ ಹಿ ನಾಶಂ ಕಲ್ಪಿತ ವಸ್ತುನಃ. ಅಧಿಷ್ಠಾನದಲ್ಲೇ ಎಲ್ಲ ನಾಶವಾಗುತ್ತೆ. ಯಾವುದು? ಕಲ್ಪಿತವಾದಂತಹ ರಜ್ಜು ಸರ್ಪಾದವು ಅಂತ. ಅದಕ್ಕೆ ಮತ್ತೆ ಮತ್ತೆ ಉದಾಹರಣೆ ಕೊಡ್ತಾರೆ. ಪಂಡಿತೈ ರಜ್ಜು ಸರ್ಪಾದವು ವಿಕಲ್ಪೋ ಭ್ರಾಂತಿ ಜೀವನ. ವಿಕಲ್ಪಗಳು ಅಂದ್ರೇನು? ಹಗ್ಗದಲ್ಲಿ ಹಾವು, ಮತ್ತಿನ್ನು ಸರ, ಭೂಮಿಯ ಬಿರುಕು, ಮತ್ತೆ ಹೇಳಬೇಕಾಗತ್ತೆ ಇದನ್ನು. ಅದನ್ನು ಶಂಕರರೇ ಹೇಳ್ತಾ ಇದ್ದಾರೆ. ಈ ವಿಕಲ್ಪಗಳೆಲ್ಲ ಎಲ್ಲಿ ಲಯ ಹೊಂದುತ್ತಾವೆ? ಹಗ್ಗದಲ್ಲಿ ಲಯ ಹೊಂದುತ್ತಾವೆ. ಅನನ್ಯತ್ವಂ ಅಧಿಷ್ಠಾನಾತ್, ಅಧಿಷ್ಠಾನಕ್ಕಿಂತಲೂ ಬೇರೆಯಾದಂತಹ ಲಯ ಹೊಂದುವಿಕೆ ಅವುಗಳಿಗೆ ಇಲ್ಲ. ಎಲ್ಲಿ? ಆರೋಪ್ಯಸ್ಯ ನಿರೀಕ್ಷಿತಂ. ಆರೋಪಿತವಾದಂತಹ ಸರ್ಪಕ್ಕೆ, ನೀರಿಗೆ, ಭೂಮಿಯ ಬಿರುಕಿಗೆ, ಕೋಲಿಗೆ, ಸರಕ್ಕೆ ಎಲ್ಲಿ ಲಯ? ಹಗ್ಗದಲ್ಲಿ. ಪಂಡಿತೈ ರಜ್ಜು ಸರ್ಪಾದವು ವಿಕಲ್ಪೋ ಭ್ರಾಂತಿ ಜೀವನ. ಹೇಗೆ ಆ ಹಗ್ಗದಲ್ಲಿ ಬೇರೆ ಬೇರೆಯ ವಿಕಲ್ಪಗಳು ಕಾಣ್ತಾವೋ ಹಾಗೆ ಬ್ರಹ್ಮದಲ್ಲಿ ಬೇರೆ ಬೇರೆ ರೀತಿಯ ವಿಕಲ್ಪವನ್ನು ನಾವು ಕಲ್ಪಿಸಿಕೊಳ್ತೇವೆ. ಅದನ್ನೇ ಸ್ಪಷ್ಟವಾಗಿ ಮುಂದೆ ಹೇಳ್ತಾರೆ. ಈ ವಿಕಲ್ಪಗಳಿಗೆಲ್ಲ ಕಾರಣ ಯಾವುದು? ಬೇರೆ ಯಾವುದೂ ಅಲ್ಲ, ನಿನ್ನ ಮನಸ್ಸು. ನಿನ್ನ ಮನಸ್ಸು ದ್ವೈತವನ್ನು ನೋಡಿದರೆ ದ್ವೈತಾನುಭವ,
ಅದ್ವೈತವನ್ನು ಕಂಡುಕೊಂಡ್ರೆ ಅದ್ವೈತಾನುಭವ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮುಂದೆ 408ನೇ ಶ್ಲೋಕ. ಚಿತ್ತಮೂಲೋ ವಿಕಲ್ಪೋಯಂ ಚಿತ್ತಾಭಾವೇ ನ ಕಶ್ಚನ ಅತಶ್ಚಿತ್ತಂ ಸಮಾಧೇಹಿ ಪ್ರತ್ಯಗ್ರೂಪೆ ಪರಾತ್ಮನಿ. ಇಂತಹ ಶ್ಲೋಕಗಳನ್ನಾದರೂ ನಾವು ಮನಸ್ಸಿಗೆ ಆಗಾಗ ತಂದ್ಕೊಳ್ಬೇಕು, ಅಂದರೆ ಕಂಠದಲ್ಲಿ ಇಟ್ಕೊಳ್ಬೇಕು. ಎಷ್ಟು ಚೆನ್ನಾಗಿದೆ. ಚಿತ್ತಮೂಲೋ ವಿಕಲ್ಪೋಯಂ. ಈ ವಿಕಲ್ಪಗಳು, ಈ ಭೇದ, ಪ್ರಪಂಚದಲ್ಲಿ ನಾವು ಏನು ಅನುಭವವನ್ನು ಬೇರೆ ಬೇರೆ ರೀತಿಯಲ್ಲಿ ತಂದ್ಕೊಳ್ತಾ ಇದ್ದೇವೋ ಇದಕ್ಕೆ ಮೂಲ ಕಾರಣ ಯಾವುದು? ಚಿತ್ತ ಅಂದರೆ ನಮ್ಮ ಮನಸ್ಸು. ಈ ಭೇದಕ್ಕೆ ಕಾರಣ ಬೇರೆ ಯಾರಲ್ಲ, ನಮ್ಮ ಮನಸ್ಸು. ಇದು ಬೇರೆ ಅಂತ ಅಂದ್ಕೊಂಡ್ರೆ ಬೇರೆ ಬೇರೆ, ಇದು ಬೇರೆ ಅಲ್ಲ ಅಂತ ಅಂದ್ಕೊಂಡ್ರೆ ಬೇರೆ ಆಗೋದಿಲ್ಲ. ಹೇಗೆ ಅಂದರೆ, ಒಂದು 100 ಜನ ಇದ್ದಾಗ, ನನ್ನವರು ಅಂತಿದ್ದಾಗ, ಇವು ನನ್ನ ಸಂಬಂಧಿಕ, ಇವನು ನನ್ನ ಹತ್ತಿರದವನು ಅಂತ ಅಂದ್ಕೊಂಡಾಗ ಅವನು ಅವರಲ್ಲಿ ಅಭೇದವನ್ನು ಅಂದ್ಕೊಳ್ತಾನೆ. 100 ಜನ ಸಮಾನರೇ, ಆದರೆ ಕೆಲವೊಬ್ಬರಲ್ಲಿ ಅಭೇದವನ್ನು, ಅಂದರೆ ತನ್ನವರು, ತನ್ನ ಕುಟುಂಬದವರು, ತನ್ನವರು ಅಂತೆಲ್ಲ ಅಂದ್ಕೊಳ್ಳೋದು ಹೇಗೆ? ಮನಸ್ಸಿನಲ್ಲಿ. ವಸ್ತುತಃ 100 ಜನರು ಮನುಷ್ಯರೇ ಆಗಿರ್ತಾರೆ, ಅಲ್ಲಿ ಯಾವ ಭೇದವೂ ಇಲ್ಲ. ಇವನು ತನ್ನ ಮನಸ್ಸಿಗೆ ತನ್ನವರು, ಇವರು ಬೇರೆಯವರು ಅಂತ ತನ್ನತ್ವವನ್ನು, ಅಂದರೆ ಆ ಸ್ವಕೀಯತ್ವವನ್ನು, ಭಿನ್ನತ್ವವನ್ನು ಅನುಭವಿಸ್ತಾನೆ. ಯಾವ ಆಧಾರವನ್ನು ಇಟ್ಕೊಂಡು ಅನುಭವಿಸ್ತಾನೆ? ಇವನು ಮನಸ್ಸಿನಲ್ಲಿ ಇರುವಂತಹ ಆ ಅಹಂತ್ವ, ಮಮತ್ವ ಅಥವಾ ಶತ್ರುತ್ವ ಇದೇ ಅಲ್ಲಿ ಕೆಲಸ ಮಾಡುತ್ತೆ ಹೊರತು ಅವರಲ್ಲಿ ಯಾವ ಭೇದವೂ ಇರೋದಿಲ್ಲ. ನಮಗೆ ಶತ್ರುವಾದವನು ಇನ್ನೊಬ್ಬರಿಗೆ ಮಿತ್ರ ಆಗಬಹುದು. ಆ ಶತ್ರುತ್ವ ಮಿತ್ರತ್ವ ಬಂದಿದ್ದು ಯಾವಾಗ? ಮನಸ್ಸಿನಿಂದ. ಚಿತ್ತಮೂಲೋ ವಿಕಲ್ಪೋಯಂ ಚಿತ್ತಾಭಾವೇನ ಕಶ್ಚನ. ಮನಸ್ಸು ಆ ರೀತಿಯಲ್ಲಿ ಇಲ್ಲ ಅಂದರೆ ಯಾವ ಭೇದವೂ ಇಲ್ಲ, ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾರೆ ಆತ್ಮಜ್ಞಾನಿಗಳು. ಏಕೆ? ಅಂಥ ಮನಸ್ಸೇ ಇರೋದಿಲ್ಲ ಅವರಿಗೆ, ಬ್ರಹ್ಮವನ್ನು ಮಾತ್ರ ನೋಡ್ತಾರೆ. ಹಾಗಾದರೆ ನಾವು ಹಾಗಾಗಬೇಕು ಅಂದರೆ ಏನು ಮಾಡಬೇಕು? ಅತಶ್ಚಿತ್ತಂ ಸಮಾಧೇಹಿ. ನಿನ್ನ ಮನಸ್ಸನ್ನು ಪ್ರತ್ಯಗ್ರೂಪೇ ಪರಾತ್ಮನಿ, ಆ ನಿನ್ನ ಒಳಗಿರುವಂತಹ, ಅದಕ್ಕೆ ಪ್ರತ್ಯಕ್ ಎಂಬ ಶಬ್ದವನ್ನು ಹೇಳ್ತಾರೆ. ಪ್ರತ್ಯಗ್ರೂಪೇ ಅಂದರೆ ನಿನ್ನ ಒಳಗಿರುವಂತಹ ಯಾವ ಪರಮಾತ್ಮ ವಸ್ತು ಇದೆಯೋ ಆ ಪರಮಾತ್ಮ ವಸ್ತುವಿನಲ್ಲಿ ನಿನ್ನ ಚಿತ್ತವನ್ನು, ನಿನ್ನ ಮನಸ್ಸನ್ನು ಅತಶ್ಚಿತ್ತಂ ಸಮಾಧೇಹಿ, ಚೆನ್ನಾಗಿ ಇಡು. ಸಮಾಧೇಹಿ ಅಂದ್ರೇನು? ಸಮಾಧಿಯಲ್ಲಿ ಇರು, ಸಮಾಹಿತನಾಗಿ ಆತ್ಮವಸ್ತುವನ್ನು ಯಾವಾಗಲೂ ನಿನ್ನ ಚಿತ್ತದಲ್ಲಿ ಧ್ಯಾನಿಸು. ಆಗ ಈ ವಿಕಲ್ಪಗಳೆಲ್ಲ ಹೊರಟೋಗ್ತವೆ. ಏಕೆಂದರೆ ಈ ವಿಕಲ್ಪಗಳು ಬಂದಿದ್ದು ನಿನ್ನ ಚಿತ್ತದಿಂದ, ನಿನ್ನ ಮನಸ್ಸಿನಿಂದ. ಆ ಚಿತ್ತಾಭಾವೇ, ನಿನ್ನ ಮನಸ್ಸನ್ನೇ ನೀನು ಲಯ ಮಾಡಿಕೊಂಡ್ಯೋ. ಎಲ್ಲ ಲಯ ಮಾಡಿಕೊಳ್ಬೇಕು ಅಂದರೆ ನಿನ್ನಲ್ಲೇ ಲಯ ಮಾಡಿಕೊಳ್ಬೇಕು. ಹೇಗೆ ಹಗ್ಗದಲ್ಲಿ ಕಂಡಂತಹ ಹಾವು ಹಗ್ಗದಲ್ಲೇ ಲಯವನ್ನು ಹೊಂದತ್ತೋ ಹಾಗೆ ನಿನ್ನ ಚಿತ್ತದಲ್ಲಿ ಕಂಡ ಪ್ರಪಂಚ ನಿನ್ನಲ್ಲೇ ಲಯ ಹೊಂದತ್ತೆ. ಆರೋಪಿತವಾದಂತಹ ಯಾವ ಈ ಭೇದ ಸಂಬಂಧ ಇದೆಯೋ ಆ ಅಭೇದದ ದರ್ಶನದಿಂದ, ನಿನ್ನ ದರ್ಶನದಿಂದ ನಿನ್ನಲ್ಲೇ ಲಯ ಹೊಂದತ್ತೆ ಎಂಬುದು ತಾತ್ಪರ್ಯ. ಒಟ್ಟಿನಲ್ಲಿ ಈ ದಿವಸ ಯಾವ ಗ್ರಂಥ ಭಾಗವನ್ನು ನಾವು ನೋಡಿದ್ದೇವೋ ಆ ಗ್ರಂಥ ಭಾಗದ ತಾತ್ಪರ್ಯ ಏನು ಅಂದರೆ, ಕಲ್ಪಿತವಾದದ್ದು ದ್ವೈತ, ಆ ದ್ವೈತ ಅಕಲ್ಪಿತವಾದಂತಹ ಪರಮಾತ್ಮ ವಸ್ತುವಿನಲ್ಲೇ ಲಯವನ್ನು ಹೊಂದತ್ತೆ ಎಂಬುದು ತಾತ್ಪರ್ಯ ಎಂಬುದನ್ನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿ ನಿಲ್ಲಿಸೋಣ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.